ब्रह्मीवाहमस्मि ब्रह्मीवाहमस्मि श्रुतिस्मृतिपुराणानां भगवत्पादं शङ्करं लोकशङ्करं शङ्करं शङ्कराचार्यं केशवं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिवेदवेदान्ततारक्यं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अजीहि भगवो ब्रह्म ಜ್ಞಾನಿ ಪುನರಪಿ ಸ್ತೂಯತೆ. ಮತ್ತೊಮ್ಮೆ ಜ್ಞಾನಿಯು ಹೊಗಳಲ್ಪಡುತ್ತಾನೆ. ಕರ್ಮಣಿ ಪ್ರಯೋಗ. ಜ್ಞಾನಿ ಸ್ತೌತಿ ಕರ್ತರಿ ಪ್ರಯೋಗ. ಜ್ಞಾನಿ ಸ್ತೂಯತೆ ಕರ್ಮಣಿ ಪ್ರಯೋಗ. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ಆಕ್ಟಿವ್ ವಾಯ್ಸ್ ಅಂದ್ರೆ ಕರ್ತರಿ ಪ್ರಯೋಗ, ಪ್ಯಾಸಿವ್ ವಾಯ್ಸ್ ಅಂದ್ರೆ ಕರ್ಮಣಿ ಪ್ರಯೋಗ. ಕರ್ಮಣಿ ಪ್ರಯೋಗದಲ್ಲಿ ಕರ್ಮ ಪ್ರಧಾನ, ಕರ್ತರಿ ಪ್ರಯೋಗ ಕರ್ತ ಪ್ರಧಾನ. ಅದು ಕ್ರಿಯಾಪದ ಮೇಲೆ ನಿಂತಿರೋದು. ಕ್ರಿಯಾಪದ ಆಖ್ಯಾತವಾದರೆ ಅದು ಕರ್ತರಿ ಪ್ರಯೋಗ. ಕ್ರಿಯಾಪದದಲ್ಲಿ ಕರ್ಮ ಆಖ್ಯಾತವಾದರೆ ಕರ್ಮಣಿ ಪ್ರಯೋಗ. ಯಾವ್ದು ಆಖ್ಯಾತವಾಗಿದೆ ಅಂತ ಆಖ್ಯಾತ ಅಂದ್ರೆ ಕೇಳಲ್ಪಟ್ಟಿರೋದು. ಸ್ತೂಯತೆ ಅಂದೇನು? ಹೊಳಲ್ಪಡೋದು. ನಾನು ಹೊಗಳಲ್ಪಡೋದು ಯಾವನು? ಜ್ಞಾನಿ. ಅದೇ ಜ್ಞಾನಿ ಪ್ರಥಮ ಆಗುತ್ತೆ. ಕರ್ಮಗಳು ಕರ್ಮ ಪ್ರಥಮ, ಕರ್ತರಿ ಪ್ರಯೋಗದಲ್ಲಿ ಕರ್ತ ಪ್ರಥಮ. ಕರ್ತರಿ ಪ್ರಯೋಗದಲ್ಲಿ ಕರ್ಮಕ್ಕೆ ದ್ವಿತೀಯ, ಕರ್ಮಣಿ ಪ್ರಯೋಗದಲ್ಲಿ ಕರ್ತ ತೃತೀಯ. ಇದು ತಿಳ್ಕೊಬೇಕು. ವ್ಯಾಕರಣ ಬಹಳ ಈಸಿ. ನಮ್ಮ ಅನುಪಮ ಬಂದು ಎಲ್ಲ ಹೇಳ್ಬೋದು, ಬರೋದೇ ಇಲ್ಲ. ಏನ್ ಬರ್ತೀನಿ ಅಂತಾರೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ವಾಸುದೇವಃ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ವಾಸುದೇವಃ ಸರ್ವಂ ಇತಿ ಸಹ ಮಹಾತ್ಮ ಸುದುರ್ಲಭಃ. ಜ್ಞಾನ ಅತ್ಯಂತ ಕಷ್ಟ ಪ್ರಾಪ್ತಿಯಾಗೋದು, ಪಡೆಯೋದು ಅನ್ನೋಕ್ಕೋಸ್ಕರ ಭಗವಂತ ಹೇಳ್ತಾನೆ. ಡಿಸಪಾಯಿಂಟ್ ಆಗ್ಬೇಕು ಅನ್ನೋಕ್ಕಲ್ಲ, ಜಾಸ್ತಿ ಎಫರ್ಟ್ ಹಾಕಿ. ಯಾಕೆಂದ್ರೆ ಅಕಸ್ಮಾತ್ ಈ ಜನ್ಮದಲ್ಲಿ ತುಂಬಾ ಪ್ರಯತ್ನ ಪಟ್ವಿ, ತತ್ವಜ್ಞಾನ ಆಗ್ಲಿಲ್ಲ ಅಂತಂದ್ರೆ ಏನ್ ಬೇಜಾರು ಮಾಡ್ಕೋಬೇಡಿ. ಅನೇಕ ಜನ್ಮಗಳಿಂದ ಕೂಡ ಹಾಕೊಂಡು ಒಂದಾದ ಜನ್ಮದಲ್ಲಿ ಅದು ಪಕ್ವವಾಗಿ ಹೆಮ್ಮೆರ ಬೆಳೆದು ತತ್ವಜ್ಞಾನ. ರಮಣ ಮಹರ್ಷಿಗೆ ಈ ಜನ್ಮದಲ್ಲಿ ಜ್ಞಾನ ಆಯ್ತು ಅಂದ್ರೆ ಈ ಜನ್ಮದ್ದೇ ಅಲ್ಲ ಎಫರ್ಟ್ ಅದು. ಇದೇ ತರ ಹಿಂದೆ 100 ಜನ್ಮಗಳಿಂದ ಅವರು ಇದಕ್ಕೆ ಪ್ರಯತ್ನ ಪಟ್ಕೊಂಡು ಬಂದಿದ್ದಾರೆ. ಈ ಜನ್ಮದಲ್ಲಿ ಅವ್ರಿಗೆ ಇದಾಯ್ತು ಅಂತ ಅರ್ಥ. ಪರಮಹಂಸರಾಗ್ಲಿ, ವಿವೇಕಾನಂದರಾಗ್ಲಿ, ಸ್ವಾಮಿ ಅವರೆಲ್ಲ ಯೋಗ ಭ್ರಷ್ಟರು. ಅವರಲ್ಲ, ಆ ಯೋಗ ಭ್ರಷ್ಟರು ಈ ಜನ್ಮದಲ್ಲಿ ಪರಿಣಾಮ ಮಾಡ್ಕೊಂಡು ತತ್ವಜ್ಞಾನ ಮಾಡ್ಕೊಂಡು ಹೋಗ್ತಾರೆ. ಅದೇ ನಾವು ಕೂಡ ಈ ಜನ್ಮದಲ್ಲಿ ಜಾಸ್ತಿ ಎಫರ್ಟ್ ಹಾಕ್ಬಿಟ್ರೆ ಅವಾಗ ಅದು ಈ ಜನ್ಮದಲ್ಲೇ ಕೊಡ್ಬೋದು. ಅಕಸ್ಮಾತ್ ಕೊಡ್ಲಿಲ್ಲ ಬೇಜಾರು ಮಾಡ್ಕೋಬೇಡಿ, ಇನ್ನೊಂದು ಜನ್ಮದಲ್ಲಿ ಅದು ಇದಾಗಿ ಆಗುತ್ತೆ. ಅದೇ 6ನೇ ಅಧ್ಯಾಯ ಹೇಳಿತ್ತು. ಬಹುನಾಮ ಅನೇಕೇಶಾಮ, ಅನೇಕ ಜನ್ಮಗಳ ಅಂತೇಳಿ ಕೊನೆಯಲ್ಲಿ ಅಂದ್ರೆ ಯಾವ ಜನ್ಮದಲ್ಲಿ ತತ್ವಜ್ಞಾನ ಆಗಬೇಕು ಅಂತಿದ್ಯೋ. ಇದಕ್ಕೆ ಉಪದೇಶ ಸಹಸ್ರಿಯಲ್ಲಿ ಆತ್ಮಜ್ಞಾನವನ್ನು ಕರ್ಮಫಲ ಅಂತಂದ್ರೆ ಏನು ಅಲ್ಗಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೂತ್ರದಲ್ಲಿ ಹೇಳಿದ್ದಾರೆ. ಹೌದು ಹೌದು ಹೌದು. ಯಾಕೆಂದ್ರೆ ಪ್ರಾರಬ್ಧ ಕರ್ಮದಲ್ಲಿ ಸೇರಿರಬಹುದು ಆತ್ಮಜ್ಞಾನ. ಯಾಕಂದ್ರೆ ಫಲವಾದ್ಮೇಲೆ ಹೇಳೋದ್ರಿಂದ, ಫಲ ಮುಂಚೆ ಹೇಳೋದಲ್ಲ, ಫಲ ಆದ್ಮೇಲೆ ನಿಮ್ಗೆ ಆ ರೀತಿ ಆತ್ಮಜ್ಞಾನ ಆಗ್ಬೇಕು ಅಂತ ನಿಮ್ಗೆ ಪ್ರಾರಬ್ಧ ಇತ್ತು ಅಂದ್ರೆ ಅಲ್ಗಳಕ್ಕೆ ಏನೂ ಇಲ್ಲ ನಮ್ಗೆ ಇರ್ಬೋದು. ಪ್ರಾರಬ್ಧ ಕರ್ಮದ ಅದು ಸೇರಿರುತ್ತೆ. ಅಂದ್ರೆ ಪ್ರಾರಬ್ಧ ಕರ್ಮದ ವ್ಯಾಪ್ತಿ ವಾಷ್ಟ ಎಷ್ಟಿದೆ ಅಂತ ಗೊತ್ತಾಗಲ್ಲ. ಹಾಗಾಗಿ ತತ್ವಜ್ಞಾನ ಆಗುವುದಕ್ಕೆ ಪ್ರಾರಬ್ಧ ಕರ್ಮ ಅಂದ್ರೆ ಒಂದ್ ಟೈಮಲ್ಲಿ ನೀವು ಪ್ರಯತ್ನಪೂರ್ವಕ ಮಾಡಿದ್ದೆ ಇವಾಗ ಪ್ರಾರಬ್ಧ ಆಗೋದು. ಇವಾಗ ಪ್ರಾರಬ್ಧ ಇವತ್ತು ನಮ್ಗೆ ಬದಲಾಯಿಸಕ್ ಆಗಲ್ಲ ಅನ್ನೋ ಪ್ರಾರಬ್ಧ ಅಂತೀವಿ ಹೊರತು ಅವತ್ತು ನೀವು ಇಷ್ಟಪಟ್ಟೆ ಮಾಡಿದ್ದದು ಇವತ್ತು ಅದು ಪ್ರಾರಬ್ಧ ಆಗತ್ತೆ. ಹಾಗಾದ್ರಿಂದ ಇವಾಗ ನಾವು ಪುಣ್ಯವಿನ ಲಭ್ಯತೆ. ಅದು ಬಹಳಷ್ಟು ಜನ್ಮಗಳ ಕೊನೆಯಲ್ಲಿ ಆ ಮಹಾತ್ಮ ಜ್ಞಾನವಂತನಾಗಿ ನನ್ನನ್ನು ಪಡ್ಕೊಳ್ತಾನೆ. ಏನು ಜ್ಞಾನ ಪಡ್ಕೊಳ್ತಾನೆ? ಸಕಲಮಿದ ಮಹಂಚ ವಾಸುದೇವ ಸರ್ವಮಿದಂ. ಇದು ಮಹಾವಾಕ್ಯ. ಇದು ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮದ ಫಲ ಈಗ ನಮ್ಗೆ ಕೊಡ್ತಾರೆ ಪ್ರಾರಬ್ಧ ಕರ್ಮ. ಈಗ ಸಂಚಿತ ಅಲ್ಲಿ ಮಾಡಿದ ಕರ್ಮ ಫಲಗಳೆಲ್ಲ ಅದೇ ಸಂಚಿತ. ಹಿಂದಿನ ಜನ್ಮ ಒಂದೇ ಅಲ್ಲ, ಹಿಂದಿನ ಅನೇಕ ಜನ್ಮಗಳಲ್ಲಿ ಕಲೆಕ್ಟ್ ಆಗೋದು ಅಷ್ಟು ಸಂಚಿತ. ಸಂಚಿತ ಅಂದ್ರೆ ಕಲೆಕ್ಟೆಡ್ ಅಂತ ಅರ್ಥ. ಕಲೆಕ್ಟೆಡ್ ಆಗಿರತಕ್ಕಂದ್ರೆ ಸಂಚಿತ. ಅದರಲ್ಲಿ ಪುಣ್ಯವೆಲ್ಲ ಕಲೆಕ್ಟ್ ಆಗಿದ್ರೆ ಪುಣ್ಯ ಜಾಸ್ತಿ ಆಗುತ್ತೆ, ಪಾಪ ಜಾಸ್ತಿ ಆಗುತ್ತೆ. ಅದು ಯಾವ್ದು ಜಾಸ್ತಿ ಆಗಿದೆ ಅನ್ನೋದ್ಮೇಲೆ ರಿಸಲ್ಟ್ ಏನು ಗೊತ್ತಾಗುತ್ತೆ.
ರಿಸಲ್ಟ್ ಪುಣ್ಯ ಜಾಸ್ತಿ ಆಗಿದ್ರೆ ಪುಣ್ಯ ಮಾರ್ಗದಲ್ಲಿ ಹೋಗ್ತಾನೆ, ಪುಣ್ಯಾತ್ಮನಾಗಿರ್ತಾನೆ. ಈ ಅವನು ಐಹಿಕ ಸುಖ, ಐಹಿಕ ಸಂಪತ್ತು, ಐಹಿಕ ಎಲ್ಲ ಪಡ್ಕೊಳ್ತಾನೆ. ಇಲ್ಲ ತತ್ವಜ್ಞಾನ ಕಡೆ ಹೋಗ್ಬೇಕು ಅಂದ್ರೆ ಆಗಕ್ಕೆ ಅನುಕೂಲವಾಗಿರುತ್ತೆ ಪುಣ್ಯ ಮಾರ್ಗ. ಪ್ರಾರಬ್ಧನು ಹಿಂದೆ ಮಾಡಿದ ಜನ್ಮ ಕರ್ಮಗಳೇ ಅಂತ ಹೇಳ್ತಾರಲ್ಲ, ಎರಡು ಒಂದೇ. ಪ್ರಾರಬ್ಧ ಪ್ರಕರ್ಷೇಣ, ಪ್ರಾರಬ್ಧ ಶಬ್ದಕ್ಕೆ ಅರ್ಥ ಫಲ ಕೊಡೋಕೆ ಶುರು ಆಗಿರೋ ಪ್ರಾರಬ್ಧ. ಸಂಚಿತ ಅಂದ್ರೆ ಇನ್ನು ಕರೆಕ್ಟ್ ಆಗಿರೋದು, ಫಲ ಕೊಡೋಕೆ ಆರಂಭ ಆಗಿಲ್ಲ. ಪ್ರಕರ್ಷೇಣ ಆರಬ್ಧಂ ಪ್ರಾರಬ್ಧಂ, ಚೆನ್ನಾಗಿ ಫಲ ಕೊಡೋದಕ್ಕೆ ಶುರು ಆಗಿದೆ ಪ್ರಾರಬ್ಧ. ಈ ಜನ್ಮದ ಪ್ರಾರಬ್ಧ, ಈ ಜನ್ಮಕ್ಕೆ ಬರದೇ ಇರೋದಲ್ಲ ಸಂಚಿತ. ಈ ಜನ್ಮದ ನೀವು 80 90 ವರ್ಷ ಇರ್ಬೇಕು ಅಂತಿದ್ದೀರಪ್ಪ, ನೀವು ಹುಟ್ಟಂದಿನಿಂದ 90 ವರ್ಷದವರೆಗೆ ಏನ್ ಬದುಕ್ತೀರಿ, ಆ ಪೀರಿಯಡ್ ಅಲ್ಲಿ ಏನೇನು ಸುಖ ದುಃಖ ಅನುಭವಿಸ್ತೀರಿ, ಅದೆಲ್ಲ ಪ್ರಾರಬ್ಧ. ಇನ್ನು ಈ ಜನ್ಮದಲ್ಲಿ ಅನುಭವಿಸದೇ ಇರುವಂತಹ ಇನ್ನು ಕರ್ಮಗಳು ಇರ್ತಲ್ಲ ಸಂಚಿತ, ಅದು ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗುತ್ತೆ. ಅನಾಲಜಿನ ಉದಾಹರಣೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಒಳ್ಳೆ. ಒಂದ್ ಬಸ್ ಸ್ಟಾಪ್ ಅಲ್ಲಿ 10,000 ಜನ ನಿಂತಿದ್ದಾರೆ. ಒಂದು ಬಸ್ ಬರುತ್ತೆ, 40 ಸೀಟು. ಯಾರು ಹತ್ತದು? ಬಲಿಷ್ಠರು ಅವರೇ ಹತ್ತಕ್ಕಾಗದು. ಯಾರು ಬಲಿಷ್ಠರೋ ಅವರೇ ಹತ್ತಕ್ಕಾಗದು. ಫಸ್ಟ್ ಕಮ್ ಫಸ್ಟ್ ಸರ್ವ್ ಆತರ ಅಲ್ಲ, ಲೀಫೋ ಮೆಥಡ್ ಅಲ್ಲ. ಬಲಿಷ್ಠರು ಯಾರೋ ಅವ್ರು ಹತ್ತಾರೆ. ಇನ್ನು 40 ಜನ ಹತ್ಬಿಟ್ರು, ಬಸ್ ಹೊರಟ್ಬಿಡ್ತು. ಇನ್ನು ಉಳಿದಿದ್ದೆಲ್ಲ ಕಾಯ್ತಾ ಇದಾರಲ್ಲ, ಅದು ಸಂಚಿತ ನಿಮ್ದು. ಈ 40 ಬಸ್ ಹತ್ಕೊಂಡು ಈ ಬಸ್ ಹತ್ಕೊಂಡ್ ಬಂದಿದ್ದೀರಲ್ಲ, ಇದು ನಿಮ್ ಪ್ರಾರಬ್ಧ. ಆ 40ರಲ್ಲಿ ಯಾವ್ದು ಬಲಿಷ್ಠನೋ ಅದ್ ಮುಗ್ದಿತ್ತೆ. ನೆಕ್ಸ್ಟ್ ಬಸ್ ಬರುತ್ತಲ್ಲ ಇನ್ನೊಂದ್ 80 ವರ್ಷ 70 ವರ್ಷ ಆದ್ಮೇಲೆ, ಆಗ್ಲೂ ಹಂಗೆ ಆ 40 ಹತ್ತಾರೆ. ಅದ್ ಯಾವ್ದು ಆ ಬಲಿಷ್ಠ ಫಲ ನಿಮ್ಗೆ ತತ್ವಜ್ಞಾನ ತಂದ್ಕೊಡುವಂತ ಫಲ ಬಲಿಷ್ಠವಾಗಿದ್ರೆ ಅದು ಹತ್ಬಿಟ್ಟಿದ್ರೆ, ಜ್ಞಾನ ಆದ್ರೆ ಇನ್ನು ಸಂಚಿತ ಎಲ್ಲ ಅದೆಲ್ಲ ಡಿಲೀಟ್ ಆಗುತ್ತೆ, ಸುಟ್ಟು ಹೋಗುತ್ತೆ. ಡಿಲೀಟ್ ಏನ್ ಗೊತ್ತಾ, ಕನಸು ಎಚ್ಚರ ಡಿಲೀಟ್ ಆಗುವಾಗೆ ಡಿಲೀಟ್ ಆಗೋದು. ಅದೇನು ಕ್ರಿಯೆಯಿಂದ ಸುಟ್ಟೋದು ಬರ್ನ್ ಆಗೋದು ಅದೆಲ್ಲ ಇಲ್ಲ. ಇದೇನಿದೆ ಕಲ್ಪನೆ, ಭ್ರಾಂತಿ, ಇಮೇಜಿನ್, ಅದು ಹೋಗ್ಬಿಡುತ್ತೆ ಭ್ರಾಂತಿ. ಕರ್ಮ ಇದೆ ಅನ್ನೋದೇ ಕಲ್ಪನೆ ಹೊರತು ಕರ್ಮ ಇದೆ ಅನ್ನೋದು ಅದು ಎಂಟಿಟಿ, ಅದಕ್ಕೆ ಭಾವರೂಪ ಇಲ್ಲ, ವಸ್ತು ಅಲ್ಲ ಅದು. ಆತ್ಮಜ್ಞಾನ ಆಗುವವರೆಗೂ ವಸ್ತು ತರಹ ಕಾಣ್ತಾ ಇರುತ್ತೆ. ಆತ್ಮಜ್ಞಾನವಾಗುತ್ತಲೇ ಆತ್ಮನೇ ವಾಸುದೇವ ಸರ್ವಮಿತಿ, ಇದೆಲ್ಲವೂ ವಾಸುದೇವ ಭಗವಂತನೇ. ಅದಕ್ಕಿಂತ ಹೆಚ್ಚಿದಾಗ ಏನೇನು ಇಲ್ಲ ಅನ್ನುವ ಅನುಭವದಲ್ಲಿ ನಿಂತು ಬಿಡ್ತಾರೆ. ನಿಂತು ಬಿಟ್ಟ ಅಂದ್ರೆ ಸಂಚಿತ ಪ್ರಾರ್ಧ ಆಗಲ್ಲ. ಪ್ರಾರ್ಧ ಒಂದು ಇರುತ್ತೆ ಅಂತ ವ್ಯವಹಾರದಿಂದ ಅವನು ಅನುಭವಿಸಿದ ಪ್ರಾರ್ಧವೂ ಇಲ್ಲ. ಎಂತ ಕರ್ಮತ್ರಯವೂ ಮೀರುತ್ತೆ. ವ್ಯವಹಾರ ದೃಷ್ಟಿಯಲ್ಲಿ ಪ್ರಾರ್ಧ ಇರುತ್ತೆ, ಒಪ್ಕೊಳ್ತೀವಿ. ಅವನು ಉಪದೇಶ ಮಾಡ್ತಾನೆ ಒಪ್ಕೊಳ್ತೀವಿ. ಆಗಾಮಿ ಕರ್ಮವೂ ಹೋಯ್ತು. ಅವನ ದೃಷ್ಟಿ ಶರೀರವೇ ಇಲ್ಲ. ನಿತ್ಯವ ಶರೀರತ್ವ ವಿದುಷಃ, ಜ್ಞಾನಿಗೆ ಯಾವಾಗಲೂ ಅಶರೀರ. ವ್ಯವಹಾರ ದೃಷ್ಟಿಯಿಂದ ರಮಣ ಮಹರ್ಷಿಗಳು ಕಾಣ್ತಿದಾರಲ್ಲ, ಸ್ವಾಮಿಗಳು ಕಾಣ್ತಿದಾರಲ್ಲ, ಪರಮಹಂಸ ಕಾಣ್ತಾರಲ್ಲ ಅಂತೀವಿ ಅಷ್ಟೇ. ಅದು ಅವನ ದೃಷ್ಟಿಯಲ್ಲಿ ತುರಿಯ ಸ್ವರೂಪ, ಅತೀತನೇ, ಯಾವಾಗಲೂ ಎಲ್ಲವೂ ಮೀರಿದವರೇ, ನಿತ್ಯ ನಿರವಸ್ಥಾವನು, ಅವಸ್ಥಾತೀತ ಅವಸ್ಥಾರಹಿತ. ಆ ಅನುಭವ ಆ ಮಹಾತ್ಮನಿಗೆ ಗೊತ್ತು. ಆ ಕಂಡ್ಕೊಂಡವನ ಜೊತೆಲ್ಲ ಇರಬೇಕು, ಅದ್ರ ಮಜಾ ನೋಡ್ಬೇಕು. ಅವನ ಉಪದೇಶ ಕೇಳ್ತಾ ಕೇಳ್ತಾ ಇದಾಗ್ತದೆ. ಇದು ಮಹಾವಾಕ್ಯ, ಗೀತೆ ಮಹಾವಾಕ್ಯ ಯಾವ್ದು ಗೊತ್ತಾ? ವಾಸುದೇವ ಸರ್ವನ್ವಿ, ವಾಸುದೇವ ಸರ್ವಂ, ಎಲ್ಲವೂ ವಾಸುದೇವ ಭಗವಂತನೇ. ಇದೆಲ್ಲವೂ ಏನೇನಿದೆಯೋ ಅಂದ್ರೆ ಪಂಚಭೂತ ಇರ್ಬೋದು, ನಾಮರೂಪ ಇರ್ಬೋದು, ಕ್ರಿಯಾಕಾರ ಫಲ ಇರ್ಬೋದು, ಕರ್ಮ ಎಲ್ಲ ವಾಸುದೇವ ಭಗವಂತನೇ. ತದ್ವ್ಯತಿರಿಕ್ತವಾಗಿ ಏನೇನು ಇಲ್ಲ ಅನ್ನೋದೇ ರಿಯಾಲಿಟಿ, ಅದೇ ಸತ್ಯ, ಅದೇ ಪರಮಾರ್ಥ. ವಾಸುದೇವ ಈ ರೀತಿ ಜ್ಞಾನವಂತನಾಗಿ ನನ್ನನ್ನು ಸೇರ್ಕೊಳ್ತಾನೆ. ಆ ಮಹಾತ್ಮ ಇದ್ದಾನ, ಸಹ ಮಹಾತ್ಮ ಸುದುರ್ಲಭ, ಬರೀ ದುರ್ಲಭ ಅಲ್ಲ, ಸುತರಾಮ್ ದುರ್ಲಭ. ಬಿಲ್ಗೇಟ್ಸ್ ನೋಡ್ಬಿಡ್ಬೋದು, ಅಂಬಾನಿ ನೋಡ್ಬೋದು, ಜ್ಞಾನಿ ಎಕ್ಸ್ಟ್ರೀಮ್ಲಿ ರೇರು, ಸಿಗೋದೇ ಇಲ್ಲ. ನಮ್ ಜೊತೆಲೇ ಇರ್ತಾನೆ, ಗೊತ್ತಾಗೋದಿಲ್ಲ. ಅಂತ ಮಹಾತ್ಮ ನಮ್ ಜೊತೆಲೇ ಇದ್ದು ಇದ್ದು ಕೂಡ ನಮ್ಗೆ ಗುರ್ಸಕ್ಕೆ ಆಗಲ್ಲ. ನಾವು ನಮ್ಮ ಹಾಗೆ ನೋಡ್ಬಿಡ್ತೀವಿ. ನಮ್ಗೆ 2 ಕಣ್ಣು 2 ಕಿವಿ ಮೂಗು ಬಾಯಿ ಇದೇ ಮತ್ತೆ ಮಾತಾಡ್ತಾ ಅಷ್ಟೇ ನೋಡ್ತೀವಿ ಹೊರತು ಭೌತಿಕ ಚಕ್ಷುಷಿಗೆ ಭೌತಿಕವಾಗಿ ನೋಡೋ ಅಭ್ಯಾಸವೇ ಹೊರತು ಪರಮಾರ್ಥವನ್ನು ಕಾಣೋಕ್ಕಾಗಲ್ಲ. ಅದಕ್ಕೆ ಒಂದು ವಿವೇಕ ಸೂರ್ಯ ಉದಯವಾಗಿದ್ರೆ ಗುರುತಿಸ್ತಾನೆ, ಐಡೆಂಟಿಫೈ, ಇವನು ಮಹಾತ್ಮ, ತತ್ವಜ್ಞಾನ ಮಾಡ್ಕೊಂಡಿದ್ದಾನೆ, ಇವನಿಗೆ ಪರಮಾರ್ಥ ಗೊತ್ತಾಗಿದೆ, ಇವನು ಅದ್ರಲ್ಲಿ ಬಾಕಿ ಇವರು ಹೇನಿಗೇನು ಗೊತ್ತು, ಹೂವಿನ ಪರಿಮಳ ಅಂತ. ಹೇನ್ ಇಲ್ಲೇ ಇರುತ್ತೆ, ಮಲ್ಲಿಗೆ ಹೂವಿನ ಪರಿಮಳ ಅದು ಗೊತ್ತೇ. ಅದೇ ಹೇನಂತ ಇರೋರು ಆ ಜ್ಞಾನಿ ಗುರ್ಸೋಲ್ಲ, ಕಷ್ಟ ಗುರ್ಸೋದು. ಅದಕ್ಕೊಂದು ಇದಿರ್ಬೇಕು, ಸ್ಕಿಲ್ ಬೇಕು ಅಲ್ವಾ?
ಆ ಮಹಾತ್ಮ ಅಲ್ಲ ಅವನು. ಅದಕ್ಕೆ ಇದರಲ್ಲಿ ವಿಜಯ ಅಂತ ಒಂದು ಇದು ಕಾದಂಬರಿ. ವಿಜಯ ಅನ್ನೋ ಒಂದು ಶರತ್ಚಂದ್ರದ ಕಾದಂಬರಿಯಲ್ಲಿ ಆ ವಿಜಯನ ತಂದೆ ಬೆಡ್ರನ್ ಆಗ್ಬಿಡ್ತಾರೆ, ಸಾಯಾಗಿದಾಗ್ತಾರೆ. ಸಾಯಿದಾಗ ಅಪ್ಪ ನಿನ್ ಮನಸ್ಸಲ್ಲಿ ಏನನ್ನ ಇದ್ದೆ ಹೇಳಪ್ಪ, ಏನು ಹಾಗೆ ಅಂತ. ಏನಿಲ್ಲ ಅಮ್ಮ, ನಂಗೆ ಒಂದೇ ಒಂದು, ನೀನು ಆ ಮಹಾತ್ಮನ ಮಹಾತ್ಮನ ಆಶ್ರಯಿಸ್ಕೊಮ್ಮ, ನಂಗೆ ಅಷ್ಟೇ ಆಸೆ, ನೀನ್ ಮಹಾತ್ಮರ ಕೈ ಸೇರ್ಕೋ ಅಂತ ಅಂತಾರೆ. ಮಹಾತ್ಮ ಏನಪ್ಪ ಹೀಗೆ ಹೇಳ್ತಿದೀಯಾ, ಯಾರಪ್ಪ ಅವರು ಮಹಾತ್ಮರು, ಅವ್ರು ಎಲ್ಲಿರ್ತಾರೆ, ಹೇಗೆ ಹೇಳೋದು? ಏನ್ ಹೇಳಿಬಿಟ್ಟ, ಆ ಮಹಾತ್ಮರನ್ನ ಆಶ್ರಯಿಸ್ಕೊಂಡ್ಬಿಟ್ಟೆ ಅಂದ್ರೆ ಈ ಜನ್ಮ ಸಾರ್ಥಕವಾಗ್ಬಿಡುತ್ತೆ, ಇಲ್ಲಿ ಉದ್ಧಾರ ಆಗ್ಬಿಡ್ತೀಯಾ, ಅವ್ರ ಪಾದ ರೇಣು ಸೋಂಕಿಗೆ ಸಾಕು ನಿನಗೆ ಅಂತಾರೆ. ಆ ಮಹಾತ್ಮರ ಪಾದ ರೇಣು ನಿನಗೆ ಸೋಂಕಿ ತಗುಲ್ಬಿಟ್ರೆ ಸಾಕು, ನೀನು ಉದ್ಧಾರ ಆಗ್ಬಿಡ್ತೀಯಾ, ಮಹಾತ್ಮನ ಹುಡುಕೋ. ತತ್ವಜ್ಞಾನ ಅವರ ಮನಸ್ಸಿನಲ್ಲಿ ಆ ಪರಮಹಂಸನ ಮನಸ್ಸು ಇಟ್ಕೊಂಡಿದ್ದಾರೆ. ಪರಮಹಂಸತ್ವ ನೀವು ಹೋಗು, ಆ ಪರಮಹಂಸರ ಆಶ್ರಯ ಮಾಡ್ಕೋ, ಅವ್ರ ಜೊತೆ ಇರು ಅಂತ ಅವ್ರಿಗೆ ಆಸೆ. ಆ ಶರತ್ಚಂದ್ರನ ಕಾಲದಲ್ಲಿ ಪರಮಹಂಸ ಬಹಳ ಇದಾಗಿದ್ದು, ಪ್ರಸಿದ್ಧವಾಗಿದ್ದು. ಶರತ್ಚಂದ್ರನೇ ಇದು ಬಂದಿದ್ದು ಈ ವಿಜಯ ಅಂತ ಕಾದಂಬರಿ. ಅವನು ಪರಮಹಂಸನ ಭಾರಿ ಗೌರವ ಭಕ್ತಿ ಇರೋನು. ಅಂತ ಮಹಾತ್ಮನ ಜೊತೆ ಇರ್ಬೇಕು ಜೀವನದಲ್ಲಿ. ಅವರ ಒಂದು ಲೋಟ ನೀರು ತಂದು ಕೊಟ್ಟರು ಸಾಕು, ಅವ್ರಿಗೊಂಚೂರು ಸೇವೆ ಮಾಡು ಸಾಕು, ನಾವು ಗೆದ್ದು ಹೋಗ್ತೀವಿ ಅಂತ. ಅದನ್ನ ಹೇಳ್ತಾರೆ, ನಿನ್ ಮಹಾತ್ಮರ ಜೊತೆ ಇರಮ್ಮ, ನಿನ್ ಮದುವೆ ಯಾರನ್ನ ಆಗ್ತೀಯಾ ಅದು ನಿನ್ನ ಹಣೆ ಬರ, ನಿನ್ ಹೇಗ್ ಬದುಕ್ತೀಯಾ, ನಿನ್ ಮಕ್ಕಳಾಗತ್ತ ಐಶ್ವರ್ಯ ಅದು ನಿನ್ನ ಹಣೆ ಬರ. ಅದು ನೀನು ಎಫರ್ಟ್ ಹಾಕ್ಬೇಕು ಅನ್ನೋದು. ಸಂತರನ್ನ ಹುಡುಕೋ, ಮಹಾತ್ಮರನ್ನ ಹುಡುಕೋ, ಅವರ ಸೇವೆ ಮಾಡ್ಕೊಂಡಿರು ಅಂತ ಅಂತಾರೆ. ಅವಳು ಕೇಳ್ತಾಳೆ ಅವ್ರ ಹೇಗಿರ್ತಾರೆ, ಅವ್ರು ಎಂಥವ್ರು ಏನು ಅಂತ. ಅವಾಗ ಕ್ಷಣ ಹೇಳ್ತಾರೆ ಗೊತ್ತಾ, ನಮ್ಗೆ ಆಶ್ಚರ್ಯ. ಶರತ್ಚಂದ್ರನಿಗೆ ಈ ಜ್ಞಾನಿಗಳ ಮಹಾತ್ಮರ ಕಲ್ಪನೆ ಹೇಗಿದೆ ಅಂತ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಗೊತ್ತಾ. ಓದಿದ ವಿಜಯ ಅಂತ ಕಾದಂಬರಿ ಏನ್ ಚೆನ್ನಾಗಿ. ವಿಪ್ರದಾಸ ಅಂತ ಒಂದು ಕಾದಂಬರಿ ಬರೆದಿದ್ದಾನೆ. ಆ ವಿಪ್ರದಾಸ ಕಾದಂಬರಿಲಿ ಆ ವಿಪ್ರದಾಸನ ಒಂದು ಪಾರ್ಟ್ನರ್ ಇದ್ದಾರ, ಏನ್ ಮಹಾತ್ಮ ಗೊತ್ತವನು. ಅವನ ತಮ್ಮ ದ್ವಿಜದಾಸ ಅಷ್ಟೇ ನಾಸ್ತಿಕ, ಆದ್ರೆ ಭಾರಿ ಸಮಾಜಕ್ಕೆ ಏನ್ ಮಾಡ್ಬೇಕು ಅಂತ, ಸೋಷಿಯಲ್ ವರ್ಕ್ ಮಾಡ್ಬೇಕು, ಸಮಾಜ ಯಾವಾಗ್ಲೂ ದೇವರು ಜನರು ಎಂದು ಅನ್ಕೋಬಾರ್ದು ಅಂತ. ಹೌದು, ಇವನು ಇಲ್ಲ ದೇವರು ಜನರಲ್ಲಿ ಇದ್ಬಿಟ್ರೆ ಎಲ್ಲ ಪ್ರಪಂಚವೆಲ್ಲ ಅಡಕವಾಯ್ತು ಅಂತಾನೆ. ಅವನು ಪ್ರಪಂಚವೆಲ್ಲ ದೇವ್ರ ಜನರಲ್ಲಿ ಅಡಕವಾಗತ್ತಪ್ಪ, ಭಗವಂತನ ಕಟ್ಕೊಂಡ್ರೆ ಸಾಕು. ಇಲ್ಲ ಎಷ್ಟು ಜನ ಬಡವರಿದ್ದಾರೆ, ಎಷ್ಟು ಜನ ಹೊಟ್ಟೆಗೆ ಇಲ್ಲ, ಎಷ್ಟು ಜನ ಇದ್ದಾರೆ, ಅವ್ರಿಗೂ ಸೇವೆ ಮಾಡ್ಬೇಕು, ನಮ್ ದೇಶ ಎತ್ತಬೇಕು, ನಮ್ ದೇಶ ಶ್ರೀಮಂತ ಆಗ್ಬೇಕು. ಅಮೆರಿಕ ನೋಡು ಹೇಗಿದ್ದಾರೆ, ಅವ್ರು ಹೇಗಿದ್ದಾರೆ, ನಮ್ ದೇಶ ಹಾಗೆ ಮೇಲ್ಕ್ ಹೋಗ್ಬೇಕು ಅಂತಾನೆ. ನೋಡು, ಅದು ನಮ್ ಕೈಲಿ ಇಲ್ಲ ಕಣೋ, ಅದು ಭಗವಂತನ ಕೈಲಿರೋದು. ನಮ್ ಕೈಲಿರೋದು ಭಗವಂತ ಹತ್ರ ಹೋಗೋದು, ಭಗವಂತನ ಹೋಗೋದು. ಈ ವಿಷಯದಲ್ಲಿ ಇಬ್ರಿಗೂ ಟಾಕಾಫರ್. ಅದು ಭಾರಿ ಪ್ರೇಮ. ಅಣ್ಣ ಅಂದ್ರೆ ಆ ದ್ವಿಜಾಸನಿಗೆ ಸಾಕ್ಷಾತ್ ಭಗವಂತನ ಅಷ್ಟ ಗೌರವ. ಆದ್ರೆ ಅಣ್ಣತ ಮಾತ್ರ ನೀವು ಸಂಜಾವನೆ ಮಾಡೋ, ಪೂಜೆ ಮಾಡೋದು ಮಾಡ್ತಿರ್ಲಿಲ್ಲ ಅವ್ರು. ಅದೆಲ್ಲ ನಂಗೆ ಹೇಳ್ಬೇಡ, ನಾನು ತುಂಬಾ ಸೋಷಿಯಲ್ ವರ್ಕ್ ಮಾಡ್ಬೇಕು, ನನಗೆ ಜನರಿಗೆ ಭಾರಿ ಅನುಕಂಪ ಸ್ವಭಾವ ದ್ವಿಜದಾಸನಿಗೆ. ಹೀಗೆ ಇವರು ಹಾಗೆ ಶಿವರಾಮ್ ಕಾರಂತು ಅದಿಬ್ರು ಅಂತ ಬಂದ್ರು. ಶಿವರಾಮ್ ಕಾರಂತು ನಾಸ್ತಿಕರು, ಶ್ರೀರಾಮ್ ಕಾರಂತ ತಮ್ಮ ತುಂಬಾ ಆಸ್ತಿಕ ಅಂತ ಬಂದ್ರ ಇಬ್ರು. ಆದ್ರೆ ಕೊನೆಗೆ ಏನ್ ಗೊತ್ತಾ, ನಾಸ್ತಿಕರಾಯಿದ್ರು ಕೂಡ ಕೊನೆಗೆ ಸಾಯುವಾಗ ಅವನು ಬಿಲ್ ಬರೆದಿದ್ದು, ನನ್ನ ದೇಹವನ್ನ ಇಂಥ ಊರಲ್ಲಿಯೇ ವೈದಿಕರನ್ನ ಇಟ್ಕೊಂಡೆ ಸಂಸ್ಕಾರ ಮಾಡ್ಬೇಕು ಅಂತ ಬಿಲ್ ಬರೆದಿರ್ತಾರೆ. ಆಶ್ಚರ್ಯ, ನಾಸ್ತಿಕರಿಗೆ ಯಾಕೆ ಈ ಬುದ್ಧಿ ಬಂತ ಕೊನೆಗೆ. ಬಹೂನಾಂ ಜನ್ಮನಾಂ ಜ್ಞಾನಾರ್ಥ ಸಂಸ್ಕಾರಾಶ್ರಯಾಣಾಂ ಅಂತೆ ಸಮಾಪ್ತೋ ಜ್ಞಾನವಾನ್ ಪ್ರಾಪ್ತ ಪರಿಪಾಕ ಜ್ಞಾನಃ ಮಾಂ ವಾಸುದೇವಂ ಪ್ರತ್ಯಗಾತ್ಮಾನಂ ಪ್ರಪದ್ಯತೆ. ಬಹೂನಾಂ ಅನ್ನೋದು ಒಂದ್ ರೀತಿ ಇದಿಲ್ಲ, ಸಂಖ್ಯೆ ನಿಯಮ ಇಲ್ಲ. 8 ಆಗ್ಬೋದು, 10 ಆಗ್ಬೋದು, 15 ಆಗ್ಬೋದು, ಅನೇಕ ಜನ್ಮಗಳ ಆಗ್ಬೋದು. ಆದ್ರೆ ಎಲ್ಲ ಪಶು ಪಕ್ಷಿ ಪ್ರಾಣಿ ಲೆಕ್ಕ ಇಟ್ಕೊಂಡಿಲ್ಲ. ಯಾಕೆಂದ್ರೆ ಜ್ಞಾನಕ್ಕೋಸ್ಕರವಾಗಿ ಮಾಡಿಕೊಳ್ಳುವ ಸಂಸ್ಕಾರಕ್ಕೆ ಆಶೀರ್ವಾದ ಜನ್ಮ ಅಂತ ಇದ್ದಾರೆ. ತತ್ವಜ್ಞಾನಕ್ಕಾಗಿ ಮಾಡುವ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನವನ್ನ ಇಟ್ಕೊಳ್ಳುವ ಸಂಸ್ಕಾರವನ್ನು ಇಟ್ಕೊಳ್ಳುವಂತಹ ಜನ್ಮಗಳು. ಈ ಜ್ಞಾನಕ್ಕೋಸ್ಕರವಾಗಿ ಮಾಡುವ ಸಂಸ್ಕಾರಕ್ಕೆ ಆಶ್ರಯವಾಗಿರುವಂತಹ ಅನೇಕ ಮನುಷ್ಯ ಜನ್ಮ ಅಂತ ಹೇಳ್ತಾ ಇದ್ದಾನೆ. ನೀವು ಪಕ್ಷಿಯಾಗಿ, ಪಶುವಾಗಿ, ಪ್ರಾಣಿಯಾಗಿ ಹುಟ್ಟಿದ ಜನ್ಮದಲ್ಲಿ ತತ್ವಜ್ಞಾನಕ್ಕೆ ಏನು ಮಾಡಕ್ಕಾಗಲ್ಲ.
ಅಲ್ಲಿ ಅವಕಾಶವೇ ಇಲ್ಲ. ಅದಕ್ಕೆ ಆ ಕಾನ್ಸೆಪ್ಟೇ ಇರಲ್ಲ. ಇದು ಇಂಥ ಒಂದು ವಿಚಾರ ಇದೆ ಅಂತ ಗೊತ್ತಿಲ್ಲ. ಆದ್ರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಅವನು ವೇದಶ್ವಸ್ತನಂ, ನಾಳೆ ಏನು ಗೊತ್ತೋ, ವೇದ ಲೋಕಾಲೋಕವು, ಒಳ್ಳೆ ಲೋಕ ಕೆಟ್ಟ ಲೋಕ ಯಾವುದು ಗೊತ್ತೋ, ಮರ್ತೇನ ಅಮೃತತ್ವ ಮೀಪ್ಸತಿ. ಸಾಯುವನಾಗಿ ಸಾಯದೇ ಇರೋದನ್ನ ಇಷ್ಟಪಡೋದು ಇವನೊಬ್ಬನೇ. ತಾನು ಸಾಯುವನಾಗಿದ್ದು ಸಾಯದೇ ಇರೋ ತತ್ವ ಇಷ್ಟಪಡ್ತಾನೆ. ಅಥವಾ ಶ್ರುತಿ ಹೇಳ್ತಾ ಇದೆ ಅಂದ್ರೆ ಐದನೇ ಆರಣಿಕ ವಾಕ್ಯ ಇದೆ. ಮರ್ತೇನ ಅಮೃತತ್ವ ಮೀಪ್ಸತಿ. ಅದಕ್ಕೆ ಪುರುಷೇಶ್ವರ ಆವಿಸ್ತವಯಂ ಆತ್ಮ, ಪುರುಷನಲ್ಲಿಯೇ ಜಾಸ್ತಿ ಪ್ರಕಟವಾಗ್ತಾರಂತೆ ಪರಮಾತ್ಮ. ಅಂದ್ರೆ ಅವರ ಜ್ಞಾನೇಶ್ವರ್ಯಾದಿಗಳು ಇವನಲ್ಲಿ ಜಾಸ್ತಿ ತೋರ್ಕೊಳ್ಳುತ್ತೆ. ಪ್ರಾಣಿಗಳು ಎಷ್ಟೋ ಮಟ್ಟಿಗೆ ಇರುತ್ತೆ ಜ್ಞಾನ, ಇದೆಲ್ಲ ಇದ್ರೆ ಪಾಪ ಅದಕ್ಕೆ ಅಸೇತೇಷಾಂ ಪಶೂನಾಂ ಅಶನಾಪಿ ಪಾಸೇವ ಅಭಿಜ್ಞಾನ. ತಿನ್ನೋದು, ಕುಡಿಯೋದು, ಮೈಥುನ, ಅದು ಸಂತತಿ ಮಾಡ್ಕೊಂಡು, ಅದು ಅವ್ರಿಗೆ ದೊಡ್ಡ ದೋಷ ಇರೋದು ಮೂರು. ಯಾವಾಗ್ಲೂ ಹಸಿವು, ಯಾವಾಗ್ಲೂ ಬಾಯಾರಿಕೆ, ಯಾವಾಗ್ಲೂ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್, ಭಯ ಯಾವಾಗೂ ಭಯ, ಜೀವ ಭಯ ಯಾವಾಗೂ ಕಾಣುತ್ತೆ. ಜೀವ ಭಯ ಯಾವಾಗೂ ಕಾಡಿದ್ರೆ ಕಷ್ಟ ಗೊತ್ತಾ? ಮನುಷ್ಯನಿಗೆ ಅಷ್ಟು ಭಯ ಇಲ್ಲ. ಮನುಷ್ಯನಿಗೆ ಮರಣ ಬರುತ್ತೆ ಗೊತ್ತು, ದಿನ ಅಳೆಲ್ಲ ಹೆದರ್ಕೊಳ್ಳಲ್ಲ. ಅದು ಪ್ರತಿ ಸೆಕೆಂಡ್ ಹೀಗೆ ನೋಡ್ತಾನೆ ಇರುತ್ತೆ ಪಕ್ಷಿ. ಎಲ್ಲಿ ಸಣ್ಣ ಪಕ್ಷಿ ದೊಡ್ಡ ಪಕ್ಷಿ ಬಂದು ಹಿಡ್ಕೊಂಡ್ಬಿಡುತ್ತೆ, ಅಪ್ಪ ಹಿಡ್ಕೊಂಡು ತಿಂದಾಕ್ಬಿಡುತ್ತೆ. ಅದು ಭಯ. ನಮ್ಮೂರಲ್ಲಿ ಒಂದ್ಸಲ ಸಂಜೆನೆ ಮಾಡ್ತಾ ಇದ್ವಿ, ಸಂಜೆ 6:30 ಗಂಟೆ. ಒಂದ್ ಪಾಪ ಒಂದು ಯಾವ್ದೋ ಸಣ್ಣ ಬೆಚ್ಚಿದ ಒಂದು ಪಕ್ಷಿ, ಆ ಪಕ್ಷಿ ಕೀ 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 ಕುಸ್ಕೊಂಡ್ ಬರ್ತಾ ಇತ್ತು. ಅದು ಹಿಂದೆ ಒಂದು ದೊಡ್ಡ ಇದು ಒಟ್ಟಿಸ್ಕೊಂಡ್ ಬರ್ತಾ ಇದೆ. ಹೌದು, ಎಲ್ಲೆಲ್ಲ ಹೋಗಿ ಬಿಡ್ತಾ ಇಲ್ಲ, ಅದು ಫಾಸ್ಟ್ ಹೋಗ್ತದೆ, ಕಿಚ್ಕೊಳ್ತಾ ಇದೆ. ಅದು ಒಂದು ಮಳೆ ಸಂಜೆ ಒಳಗೆ ಹೋಯ್ತು. ಆಶ್ಚರ್ಯ, ಅದು ಎದೆ ಮುಖ ಅದು ಹೋಗ್ಬಿಡ್ತು. ಅದಕ್ಕೆ ಹೋಗಿದ್ದೆ ಕುಚ್ಚಿತ್ತು, ಸುಸ್ತಾಗ್ಬಿಡ್ತದೆ. ಅದಕ್ಕೆ ಹಾರಾರೆ ಹಿಡ್ಕೊಂಡ್ಬಿಟ್ಟು ಹಾಕ್ಬಿಡೋದು. ನೋಡ್ತಿರುವಾಗ್ಲೇ ಗಿಡಗ ಕೋತಿನ ಹೌದಾ ಸತ್ತೋಗುತ್ತೆ. ಹೀಗೆ ವಾರ್ತಿಕಾರರು ಸುರೇಶಾಚಾರ್ಯರು ಇದು ಚೈತ್ರಿ ವಾರ್ತಿಕ ಶ್ಲೋಕ ಬಿಡ್ತಾರೆ. ಸಮುದ್ರಾಂತರ ಪನ್ನಗ ಪನ್ನಗ ಸಮುದ್ರಾಂತರ ಮೀನಮಿವ ಅಂತ ಹೇಳಿದ್ದಾರೆ. ಒಂದು ಗರುಡ ಸಮುದ್ರ ಮೀನು ಹೆಂಗ್ ನೋಡ್ತಾ ಹೋದ, ಫಾಸ್ಟ್ ಬರುತ್ತೆ, ಬಾದೆಲ್ಲ ಆಟ ಆಡ್ತಾ ಇರ್ತದೆ ಮೇಲೆ, ಟಕ್ಕ ಬಂದು ಕಾಲು ಹಿಡ್ಕೊಂಡು ಹಾಕೋ ಬಿಡುತ್ತೆ. ಆಯ್ತಾ, ಮೀನಿನ ಜೀವ ಮುಗಿತು. ಹಾಗೆ ಮೃತ್ಯು ಯಾವಾಗ ಸಡನ್ನ ಬರುತ್ತೆ ಹೇಳಕ್ಕಾಗಲ್ಲ. ಬಹಳ ಹುಷಾರಾಗಿರಿ. ಯಾವ ಕ್ಷಣ ಬೇಕಾದ್ರೆ ಮೃತ್ಯು ಬಂದು ನಿಮ್ಮನ್ನ ಅಟ್ಯಾಕ್ ಮಾಡ್ಬಿಡ್ಬೋದು. ಆದಷ್ಟು ಬೇಗ ಭಗವಂತ ನಿನ್ನ ಪಾದವೇ ಗತಿ ಕಣೋ, ನೀನೇ ನಂಗೆ ಇದು ಕಣ ಆಶ್ರಯ, ಬೇಗ ನಂಗೆ ತತ್ವಜ್ಞಾನ ಕೊಟ್ಟು ಕೃತಾರ್ಥಲ ಮಾಡು ಅಂತ ಹೇಳಿ ಒತ್ಕೊಂಡು ಕೇಳ್ಬೇಕಾಗ್ತದೆ. ಎಷ್ಟು ಅದ್ರ ಬಗ್ಗೆ ಆ ತಹತಹತೆ ಇರಬೇಕು ಅಂದ್ರೆ ಎಷ್ಟು ಹೊತ್ತು ಸಾಲದು. ನೀನ್ ಬೇಕೇ ಬೇಕು, ನಿನ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ತೀವ್ರತೆಯಿಂದ ಭಗವದ್ಭಕ್ತಿ, ಅಂತರ್ಮುಖತೆ, ಶಮದಮಾದಿ ಗುಣಗಳು ಇದೆಲ್ಲ ಚೆನ್ನಾಗಿ ಬೆಳೆಸ್ಕೊಂಡು ಹಿಡ್ಕೊಂಡ್ಬಿಡ್ಬೇಕು ಭಗವಂತನ ಪಾದವನ್ನು. ಮನಸ್ಸಿನಲ್ಲಿ ಪೂರ್ತಿ ಗಟ್ಟಿ ಹಾಕ್ಬಿಟ್ಟು ಇವತ್ತು ಎದ್ದೋಗಲ್ಲ, ಇವತ್ತು ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ, ನಾನು ಸತ್ತು ಬರಲ್ಲ, ನಿನ್ ಪಾದಲ್ಲೇ ಇಡ್ಬಿಡಿ ಅಂತ ಹಿಡ್ಕೊಂಡು ಸೋತು ಬಿಡ್ಬೇಕು ಪರಮಾತ್ಮ. ನಮ್ಮ ಭಕ್ತಿಗೆ ಆಯ್ತು ಕಣ, ಬಂದೆ ಕಣ, ನೋಡ್ಕೊಳ, ತಿಳ್ಕೊಳ್ಳೋ ಅಂತ ಅವನಾಗೆ ಬಂದು ಎದ್ಕೊಂಡ್ಬಿಡ್ಬೇಕು. ಹಾಗೆ ಮಾಡ್ಬಿಡ್ಬೇಕು, ಅಲ್ಲೂರು ಬಿಡಬಾರ್ದು. ಜ್ಞಾನಕ್ಕೋಸ್ಕರವಾಗಿ ಮಾಡುವ ಸಂಸ್ಕಾರ, ಆ ಸಂಸ್ಕಾರಕ್ಕೆ ಆಶ್ರಯವಾಗಿರುವ ಅನೇಕ ಜನ್ಮಗಳು, ಜನ್ಮ ಅಂದ್ರೆ ಶರೀರಗಳು. ಆ ಶರೀರಗಳ ಅಂತ್ಯ ಕೊನೆಯಲ್ಲಿ ಯಾವ ಶರೀರದಲ್ಲಿ ತತ್ವಜ್ಞಾನವಾಗೋದು ಅದೇ ಕೊನೆಯ ಶರೀರ. ಅದೇ ಕೊನೆಯಲ್ಲಿ ಸಮಾಪ್ತಿಯಲ್ಲಿ ಜ್ಞಾನವಂತರಾಗ್ತಾನೆ, ತತ್ವಜ್ಞಾನವಂತರಾಗ್ತಾನೆ. ಅಂದ್ರೆ ಆ ಪ್ರಾಪ್ತ ಪರಿಪಾಕ ಜ್ಞಾನ. ಪರಿಪಾಕ ಅಂದ್ರೆ ಫುಲ್ ರೈಪ್, ಪ್ರಾಪ್ತ ಅಂದ್ರೆ ಒದಗಿ ಬಂದ, ಪರಿಪಾಕ ಅಂದ್ರೆ ಪಕ್ವತೆ, ಅದ ಜ್ಞಾನವಾಗಿ. ಹೇಗೆ ಜಿಲೇಬಿ ಚೆನ್ನಾಗಿ ಪಾಕಕ್ಕೆ ಅದ್ದಿದ್ರೆ ಆ ಪಾಕ ಚೆನ್ನಾಗಿ ಕುಡ್ಕೊಂಡು ಒಳ್ಳೆ ಸ್ವೀಟ್ ಆಗತ್ತೋ, ಹಾಗೆ ನಿಮ್ಮ ಬುದ್ಧಿ ಚೆನ್ನಾಗಿ ರೈಪ್ ಆಗಿ ಹಣ್ಣಾಗ್ಬಿಡುತ್ತೆ. ಹಣ್ಣಾಗ್ಬಿಟ್ಟು ತತ್ವಜ್ಞಾನಕ್ಕೆ ಫುಲ್ ಅದು ಯೋಗ್ಯತೆ ತಗೊಂಡ್ಬಿಡುತ್ತೆ. ಪ್ರಾಪ್ತ ಅಂದ್ರೆ ಪಡೆದುಕೊಂಡ ಪರಿ, ಎಂಟೈರ್ ಆದ ಪಾಕ. ಪರಿ ಅನ್ನೋದು ಎಂಟೈರ್, ಸಮಸ್ತವಾಗಿರೋ ಪಾಕ ಅಂದ್ರೇನು, ಪೂರ್ತಿ ಅದು ರೈಪ್ ಆಗೋದು, ಹಣ್ಣು ಇದಾಗೋದು, ಪಕ್ವ ಆಗೋದು. ಅದುಳ್ಳವನಾಗಿ ವಾಸುದೇವನಾಗಿರೋ ನನ್ನನ್ನ, ಪ್ರತ್ಯೇಗಾತ್ಮನಾಗಿರ್ತಕ್ಕವನನ್ನ ನೋಡಿ. ಭಾಷ್ಯಕರು ಭಗವಂತ ಎಲ್ಲೋ ಇದ್ದಾನೆ ಅಂತ ಕಂಡು ನಂಬಿಕೆ ಅಲ್ಲ, ಕಲ್ಪನೆ ಅಲ್ಲ, ಭಾವನೆ ಅಲ್ಲ, ಶ್ರದ್ಧೆ ಅಲ್ಲ, ಒಳ ಅನುಭವ ಅದು. ಒಳ ಅನುಭವ ಅದು. ನಿನಗೆ ಅನುಭವ ಬಂದ್ಬಿಡುತ್ತೆ. ನಾನು ಯಶೋದ್ ಹೇಗೆ ಅಂದ್ಕೊಂಡಿದ್ಯೋ ಇದು ಹೋಗ್ಬಿಟ್ಟು ನಾನು ಅಹಮಸ್ತು ಪರಂಬ್ರಹ್ಮ ಸಚ್ಚಿದಾನಂದ ಸ್ವರೂಪ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ನೇರ ಅನುಭವ ಬಂದ್ಬಿಡುತ್ತೆ. ಆ ತತ್ವ ಜ್ಞಾನವನ್ನ, ಪ್ರತ್ಯೇಗಾತ್ಮವನ್ನ ಕಟ್ಕೊಂಡ್ಬಿಡ್ತಾನೆ.
ಗೊತ್ತು ಮಾಡ್ಕೊಂಡ್ಬಿಟ್ಟ ಅಂದ್ರೆ ಎಕ್ದಮ್ ಹೆಂಗ ಆಗ್ಬಿಡುತ್ತೆ. ಗೊತ್ತಾದ ಸಮಯದಲ್ಲಿ ಗಳಗಳನ್ನ ಅರ್ಧ ಗಂಟೆ 2 ಕಡೆ ನೀರು ಎಳೆದು ಬಿಡುತ್ತೆ ಅವನಿಗೆ. ಇಷ್ಟು ಕಷ್ಟಪಟ್ಟಲ್ಲ ಜೀವನ ಸಾರ್ಥಕವಾಯ್ತು ಅಂತ ಹೇಳ್ಬಿಟ್ಟು ಹೆಂಗ ಆಗ್ಬಿಡುತ್ತೆ ಅಂದ್ರೆ ಆನಂದ ಬಾಷ್ಪ 2 ಕಣ್ಣಲ್ಲಿ ಎಳೆದು ಬಿಡುತ್ತೆ ಅವನಿಗೆ. ಒಂದು ಅರ್ಧ ಗಂಟೆ ಎಳೆದು ಬಿಡುತ್ತೆ. ಆ ನೀರಿನ ಟೇಸ್ಟ್ ಆ ಜೇತುಪ್ಪಕ್ಕಿಂತ ಜಾಸ್ತಿ ಸಿಹಿ ಇರುತ್ತೆ ಅಂತ. ಗುರುಗಳೇ ಏನು ಗೊತ್ತಾಗೋದೇ ಇಲ್ಲ, ಎಕ್ಸ್ಪೀರಿಯನ್ಸ್ ಮೈಂಡೇ ಇಲ್ಲ, ಎಕ್ಸ್ಪೀರಿಯನ್ಸೇ ಇಲ್ವಲ್ಲ ಗುರುಗಳೇ. ಬಂದ್ಮೇಲೆ ಮೈಂಡ್ ಇಲ್ಲ. ಯಾಕಿಲ್ಲ? ತತ್ವಜ್ಞಾನ ಆದಾಗ ಮೈಂಡ್ ಇರಲ್ಲ ಅಲ್ವಾ? ಫಾರ್ ಅಟ್ ಲೀಸ್ಟ್ ಆ ಸಮಾಧಿ ಸ್ಟೇಟ್ ಅಲ್ಲಿ ಮೈಂಡ್ ಇಲ್ಲ ಅಂದ್ರೆ ಆ ಅನುಭವ ಸ್ವರೂಪಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಾರಲ್ಲ. ಸೊ ಅದಕ್ಕೆ ನಾ ಹೇಳ್ತೀನಿ, ಅಲ್ಲ ಎಕ್ಸ್ಪೀರಿಯನ್ಸ್ ಆದಂತಹ ವ್ಯಕ್ತಿಯನ್ನು ನಾವು ವ್ಯವಹಾರದಲ್ಲಿ ಗುರುತಿಸುವಾಗ, ರೆಕಗ್ನೈಸ್ ಆಗುವಾಗ ಅವನು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇದೆ ಅಂತ ಹೇಳ್ಕೊಂಡಿದ್ದೀವಿ. ಅವನ ಅನುಭವ ನಾನು ಮೀರಿದ್ದೀನಿ, ನಾನು ಪರಮಾತ್ಮನಾಗಿದ್ದೀನಿ ಅವ್ನು ತಿಳ್ಕೊಂಡಿರ್ಬೋದು. ಆದ್ರೆ ಆ ಉಪಾಧಿಗೆ ಆ ಎಫೆಕ್ಟ್ ಆಗುತ್ತೆ. ಆ ಉಪಾಧಿಯಲ್ಲಿ ಆ ಎಕ್ಸ್ಪೀರಿಯನ್ಸ್ ಅವನು ತೋರ್ಕೊಳುತ್ತೆ. ಅವರಿಗೆ ಆ ಒಂದು ಪ್ಲೆಸೆಂಟ್ನೆಸ್, ಒಂದು ಶಾಂತತೆ, ಒಂದು ಸಮಾಧಾನತೆ, ಒಂದು ತೃಪ್ತತೆ, ಪರಿಪೂರ್ಣತೆ ಎಲ್ಲ ಅವ್ರಿಗೆ ಮೈಗೂಡುತ್ತೆ. ಸಡನ್ ಆಗಿ ಆ ಉಪಾಧಿಯಲ್ಲಿ ಎಷ್ಟು ಮೈಗೂಡುತ್ತೆ. ಆ ಸ್ವರೂಪ ಅತೀತವಾದರೂ ಆ ಸ್ವರೂಪವನ್ನು ಧಾರಣೆ ಮಾಡಿಕೊಂಡ ಉಪಾಧಿ ಇದೆಯಲ್ಲ, ಆ ಉಪಾಧಿ ಹೆಂಗ ಆಗ್ಬಿಡತ್ತೆ ಅಂದ್ರೆ ಎಕ್ಸ್ಟ್ರೀಮ್ ಇದು ಅದು ಪರಿಪೂರ್ಣತೆ, ಶಾಂತತೆ, ಸಮಾಧಾನ, ಒಂದು ತೃಪ್ತಿ, ಒಂದು ಆನಂದ, ಒಂದು ಏನು ಅದನ್ನ ಯು ಕಾಂಟ್ ಇಮ್ಯಾಜಿನ್, ಯು ಕಾಂಟ್ ಅದನ್ನ ವರ್ಣನೆ ಮಾಡಕ್ಕೋಗಲ್ಲ. ಯು ಕಾಂಟ್ ಎಕ್ಸ್ಪ್ರೆಸ್ ಅದು ಲೋಕೋತ್ತರವಾದ ಅನುಭವ. ಅದು ಆ ಅನುಭವ ಅನುಭವಿಸಿದವನಿಗೆ ಗೊತ್ತದು. ವಾಸುದೇವನೇ ವಾಸುದೇವನಾಗಿ ನನ್ನನ್ನೇ ಪ್ರತ್ಯೇಗಾತ್ಮ ಆಗಿರ್ತಕ್ಕವನನ್ನ ಕಟ್ಕೊಂಡ್ಬಿಡ್ತಾನೆ. ಹ್ಯಾಕ್ ಕಟ್ಕೋತಾನೆ ಅದನ್ನ ಹೇಳಿದ ಭಾಷೆಕಾರ. ಕಥಂ ಯಾವ ರೀತಿ ಗುರುತಿಸ್ಕೋತಾನೆ? ವಾಸುದೇವ ಸರ್ವಂ, ಸಕಲಮಿದ ಮಹಂಚ ವಾಸುದೇವ. ಎಲ್ಲವೂ ನಾನು, ನೀವು ಎಲ್ಲವೂ ವಾಸುದೇವ ಭಗವಂತ ಒಂದೇ. ಅದೊಂದೇ ಪರಮಾರ್ಥ, ಅದೊಂದೇ ಸತ್ಯ, ಅದೇ ಇರೋದು. ತದ್ವ್ಯತಿರಿಕ್ತ ಏನೇನು ಇಲ್ಲ ಅನ್ನೋ ಅನುಭವದಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಎಲ್ಲವೂ ಅನ್ನೋದು ಇದು ಅನುವಾದ. ಅದು ಅವಿದ್ಯಾ ದೃಷ್ಟಿಯಲ್ಲಿ ಕಾಣ್ತಾ ಇರುವ ಪ್ರಪಂಚವನ್ನ ಅನುವಾದ ಮಾಡ್ಕೊಳ್ತಾರೆ. ಇದೆಲ್ಲವೂ ವಾಸುದೇವನೇ ಅಂದ್ರೆ ಎಲ್ಲವೂ ಇರಿವಿರುವುದವರಾದ ಪರಬ್ರಹ್ಮವೇ, ಪರಮಾರ್ಥ ತತ್ವವೇ ಇದೆಲ್ಲವೂ. ಅದಕ್ಕೆ ಬೇರೆ ಏನೇನು ಇಲ್ಲ. ಏವಂ ಸರ್ವಾತ್ಮಾನಂ ಮಾಂ ನಾರಾಯಣಂ ಪ್ರತಿಪದ್ಯತೆ. ಸ ಮಹಾತ್ಮಾ ನ ಸತ್ಸಮೋ ಅನ್ಯೋಸ್ತಿ. ಅಧಿಕೋ ವಾ ಅತಃ ಸಹ ಸುದುರ್ಲಭಃ. ಯಾವಾಗ ಈ ರೀತಿಯಾಗಿ ಸರ್ವಾತ್ಮನಾಗಿರುವ, ಜಗದಾತ್ಮನಾಗಿರುವ ಈ ನಾರಾಯಣನ ಪದ ಎಲ್ಲೂ ಭಗವದ್ಗೀತೆಯಲ್ಲಿ ಇಲ್ಲ. ಆಗತ್ತಾ 700 ಶ್ಲೋಕದಲ್ಲಿ ಎಲ್ಲೂ ನಾರಾಯಣನ ಪದ ಇಲ್ಲ. ಅದು ಭಾಷಿಕರ ಮತ್ತು 5-6 ಕಡೆಯಲ್ಲಿ ನಾರಾಯಣ ಅಂತ ಹಾಕಿದ್ದಾರೆ. ಎಲ್ಲೂ ಶಿವ ಅಂತ ಹಾಕಿಲ್ಲ, ಅದು ಉಮಾಪತಿ ಈ ಪದ ಹಾಕಿಲ್ಲ. ಶಂಕರಾಚಾರ್ಯನ ಶಿವನ ಅವತಾರ, ಶೈವ ಸಂಪ್ರದಾಯದವರು ಅಂತಾರಲ್ಲ, ಅದು ಏನಕ್ಕೂ ಹೊಂದೋದಿಲ್ಲಪ್ಪ. ಎಲ್ಲರಿಗೂ ನಾರಾಯಣ, ವಾಸುದೇವ ಈ ರೀತಿ ಹೇಳ್ತಾರೆ ಹೊರತು ಎಲ್ಲೂ ಶಂಕರ, ಶಿವ, ಪಶುಪತಿ, ಪಾರ್ವತೀಶ ಈ ರೀತಿ ಎಲ್ಲೂ ಪ್ರಸ್ಥಾನ ಭಾಷೆಯಲ್ಲಿ ಬರ್ದೇ ಇಲ್ಲಪ್ಪ. ಇದನ್ನ ನನ್ನ ಸ್ವಾಮಿಗಳು ಭಾಗವತ ಸಂಪ್ರದಾಯ ಅನ್ನೋ ಪುಸ್ತಕದಲ್ಲಿ ಬರೆಯುವಾಗ ಶಂಕರಾಚಾರ್ಯರು ಪಕ್ಕಾ ಅವರು ನಾರಾಯಣ ಸಂಪ್ರದಾಯದವರೇ ಹೊರತು ಅವರು ಶೈವ ಸಂಪ್ರದಾಯದವರಲ್ಲ, ಶೈವರಲ್ಲ. ಶಂಕರಾಚಾರ್ಯ ಶೈವರು ಅಂತ ಹೇಳಿ ಇವರು ಶಂಕರ ವಿಜಯಕಾರರೆಲ್ಲ ಹೈಲೈಟ್ ಮಾಡ್ತಾರೆ. ಶಂಕರ ವಿಜಯಕಾರರು ಹೈಲೈಟ್ ಅಲ್ಲ, ಅವರ ಕಲ್ಪನೆಗೆ ಹೊರತು ಭಾಷ್ಯಕಾರರ ಹೃದಯದಲ್ಲಿ ಇವರು ಹೇಳುವಂತಹ ಕೈಲಾಸವಾಸಿಯಾದ ಶಿವನ ಒಂದು ವಿಚಾರ ಶಂಕರಾಚಾರ್ಯ ಬಂದಿದೆ ಅಂತ ಹೇಳಕ್ಕಾಗಲ್ಲ. ಅಲ್ಲ, ಇದು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಅವರು ಆ ಸಂಪ್ರದಾಯದವರು ಅನ್ನೋದು ಮಾತ್ರ ಏನ್ ಮಾಡಿದ್ರು ಹೇಳಕ್ಕಾಗಲ್ಲ. ನಾರಾಯಣ ಅಂತಾರೆ, ವಾಸುದೇವ ಅಂತಾರೆ, ಅದು ಪರಬ್ರಹ್ಮ ಅಂತಾರೆ, ಅದನ್ನೇ ಈಶ್ವರ ಅಂತಾರೆ ಹೊರತು ಎಲ್ಲೂ ಇವನ ಶೈವರು ಹೇಳುವ ಆ ಸಗುಣ ಈಶ್ವರನ ವಿಚಾರ ತಗೊಂಡೇ ಇಲ್ಲ. ನನ್ಗೆ ಈ ಸತ್ಯಾತ್ಮ ತೀರ್ಥರು ನನ್ನನ್ನು ಕರೆದಿದ್ರು ಹೊಳೆ ನರಸಿಂಹಲಿದ್ದಾಗ. ಈ ಶಂಕರಾಚಾರ್ಯರು ಯಾವ ಸಂಪ್ರದಾಯದವರು ನಂಗೆ ಕೇಳಿದ್ರು. ನಾನು ಭಾಗವತ ಸಂಪ್ರದಾಯದ, ನಾರಾಯಣ ಸಂಪ್ರದಾಯದವರು ಅಂತಂದೆ. ಅವ್ರು ಏನಂತಿದ್ದೀರಾ ಅಂತಂದ್ರು. ಹೌದು ಅಂದೆ. ನಂಗೆ ಆಶ್ಚರ್ಯ ಆಗ್ತದೆ ಹೇಳೋದು ಒಂದು. ಯಾಕೆ ಅಂದೆ. ಅಲ್ಲ, ಶಂಕರಾಚಾರ್ಯ ಶಿವನ ಅವತಾರ, ಶಿವನೊಂದು ಅದು ಶಂಕರ ವಿಜಯಕಾರರ ಇದು ಅಭಿಪ್ರಾಯ. ಭಾಷ್ಯದಲ್ಲಿ ಆ ರೀತಿ ಕಾಣೋದಿಲ್ಲ. ಭಾಷ್ಯದಲ್ಲಿ ಹೇಗಿದೆ,
ದಾಸಿ ಎಲ್ಲಾರು ನಾರಾಯಣನನ್ನೇ ಅವರು ಇದು ಮಾಡ್ತಾರೆ. ನಾರಾಯಣ, ಅಂತರ್ಯಾಮಿ, ವಾಸುದೇವ ಈ ರೀತಿ ತಗೊಂಡಿದ್ದಾರೆ ಹೊರತು ಪರಬ್ರಹ್ಮ ಅಂತ. ಒಂದು ಶಂಕರ, ಶಿವ, ಪಾರ್ವತೀಶ, ಪಶುಪತಿ ಈ ಪದವನ್ನು ಎಲ್ಲಿ ಬಳಸಿಯೇ ಇದ್ದಾರೆ. ಬರ್ಕೊಡ್ರಪ್ಪ ಹೇಳ್ತಿದ್ದಾರೆ ಸ್ವಾಮಿಗಳು, ಬರ್ಕೊಡ್ರಿ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದ್ರು. ಅವ್ರ ಶಿಷ್ಯರಿಗೆ ಬರ್ಕೊಳ್ಳಿದ್ದೆ. ಬಹುಶಃ ಈ ಶೈವ ಸಂಪ್ರದಾಯ ಬಂದು ಶಂಕರಾಚಾರ್ಯ ನಂತರ ಈ ಒಂದು ಶೈವರು, ವೈಷ್ಣವರು, ಸ್ಮಾರ್ತರು ವಿಭಾಗ ಹೊಡ್ಕೊಂಡಿದೆಯೇ ಹೊರತು ಶಂಕರಾಚಾರ್ಯ ಕಾಲದಲ್ಲಿ ಈ ಒಂದು ತ್ರಿಮತಸ್ಥರ ವಿಚಾರ ಇರಲಿಲ್ಲ. ಇದು ಮಾಧ್ಯ ವೈಷ್ಣವ ಅದ್ವೈತ ಅದಲ್ಲದೇನೆ ಶೈವರು, ಶಾಕ್ತರು, ಗಾಣಪತ್ಯರು ಒಂದು ಪಂಚಾಯತ್ನ ಶಂಕರಾಚಾರ್ಯ ಮಾಡಿದ್ರಲ್ಲ, ಇದು ಹಸಿ ಸುಳ್ಳು. ಇದು ಶಂಕರಾಚಾರ್ಯ ಪಂಚಾಯತ್ನ ಸಂಪ್ರದಾಯ ತಗೊಂಡ್ಬಂದ್ರು, ಈ ಎಲ್ಲಾರಿಗೂ ಒಟ್ಟುಗೂಡಿಸಿದ್ರು, ಎಲ್ಲರೂ ಜಗಳ ಆಡ್ತಾ ಇದ್ರು ಅವ್ರ ಕಾಲದಲ್ಲಿ. ಇದೆಲ್ಲ ಇವರು ಕಲ್ಪನೆ ಮಾಡಿದ ಕಥೆಯೇ ಹೊರತು ಶಂಕರ ವಿಧಿಗಳಿಗೆ ಹೊರತು ಆಚಾರ್ಯರ ಪ್ರಸ್ಥಾನದ ಭಾಷೆಯಲ್ಲಿ ಯಾವ ಉಲ್ಲೇಖವೂ ಇಲ್ಲ. ಹಾಗಾಗಿ ಜಗಳ ಹೇಳೋದಂದ್ರೆ ಮತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ, ಶಂಕರಾಚಾರ್ಯ ಅವ್ರ ತಾಯಿ ಹೋದಾಗ ಅಂತ್ಯಕ್ರಿಯೆ ಮಾಡಕ್ಕೆ ಯಾರು ಅದಲ್ಲ ಲೆಜೆಂಡ್ಸ್ ಅಂಡ್ ಪ್ಯಾರಬಲ್ಸ್ ಇಂಗ್ಲಿಷ್ ವರ್ಡ್ ಗೊತ್ತ ನಿಮ್ಗೆ? ಡ್ಯೂ ನೋ ಮೀನಿಂಗ್ ಲೆಜೆಂಡ್ಸ್ ಅಂಡ್ ಪ್ಯಾರಬಲ್ಸ್ ಅಷ್ಟೇ. ಅದು ಬರೀ ದಂತಕಥೆ ಹೊರತು ಅದೇನು ಅರ್ಥ ಇರೋದು. ಶಂಕರ ವಿಜಯನ ಮುಟ್ಟಿ ಕೂಡ ಕೈ ತೊಳ್ಕೊಬೇಕು, ಭಾಷ್ಯನ ಕೈ ತೊಳ್ಕೊಂಡ್ಬಿಟ್ಬೇಕು. ವ್ಯತ್ಯಾಸ ಗೊತ್ತಾಯ್ತಾ? ಭಾಷ್ಯ ಮುಟ್ಬೇಕಾದ್ರೆ ಹೆಂಗ್ ಮುಟ್ಬೇಕು? ಬರೀ ಕೈ ತೊಳ ಹಾಲೇ ಕೈ ತೊಳ್ಕೊಂಡು ಭಾಷ್ಯ ಮುಟ್ಬೇಕು. ಅದು ಶಂಕರ ವಿಜಯ ಮುಟ್ಟಿದ್ರೆ ಪಂಚಗವ್ಯ ತಗೊಂಡು ಕೈ ತೊಳ್ಕೊಬೇಕು. ಪಂಚಗವ್ಯ ಮುಟ್ಬೇಕು. ಅದು ಮುಟ್ಟವಾದ ಅರ್ಥ ಕೆಟ್ಟ ಪುಸ್ತಕ. ಅದು ಸನ್ಯಾಸಿಗಳಿಗೆ ಸ್ತ್ರೀ ಸಂಬಂಧ ಮಾಡಿಸೋದು ಏನ್ ಅರ್ಥ ಇದೆ? ಅದಕ್ಕೆ ಅರ್ಥ ಇದೆಯಾ ಅಂತ ಶಂಕರಾಚಾರ್ಯರ ಬಗ್ಗೆ ಹೇಳ್ತಾ ಇದ್ದೀರಾ? ಶಂಕರ ವಿಜಯ ನೋಡಿದಿರ? ಶಂಕರ ವಿಜಯ ಗೊತ್ತಾ? ಶಂಕರ ವಿಜಯ ಪುಸ್ತಕ ಕೇಳಿಲ್ವಾ? ಶಂಕರಾಚಾರ್ಯ ಹಿಸ್ಟ್ರಿ ಗೊತ್ತಿಲ್ಲ ನಿಮ್ಗೆ? ಆ ಶಂಕರ ವಿಜಯ ಅಂತ ಒಂದಿದೆ, ಕೆಟ್ಟ ಪುಸ್ತಕ ಅದು, ಹಿಸ್ಟ್ರಿ ಅಂತ. ಶಂಕರಾಚಾರ್ಯರು ಸ್ತ್ರೀ ಸಂಬಂಧ ಎಲ್ಲ ಮಾಡಿದ್ರು, ಶಂಕರಾಚಾರ್ಯ ಕೆಟ್ಟದಾಗ ವಾದ ಮಾಡಿದ್ರು, ಮುಂಡೆ ಮಗನ ಬೋಳಿ ಮಗನ ಅಂತ ಹೇಳಿದ್ರು, ಇದೆಲ್ಲ ಬೆಳೆದಾನೆ. ಕೂತೋ ಮುಂಡೆ, ಆಗಲ ಮುಂಡೆ, ಏನ್ ಶಂಕರಾಚಾರ್ಯ ಬಾಯಲ್ಲಿ ಏನೇ ಹೇಳಿಸ್ಬೇಕು ಅನ್ನೋ ಸಾಮಾನ್ಯ ಜ್ಞಾನವೂ ಇಲ್ಲ ಆ ಕವಿಗೆ. ಹೆಂಡ ಕುಡ್ದಿದ್ಯಾ? ನಾನು ಹೆಂಡ ಕುಡ್ದಿಲ್ಲ, ನಾನು ಹೆಂಡ ನೋಡಿದೀನಿ, ನೀ ಹೆಂಡ ಕುಡ್ದಿದ್ಯಾ? ಇದೇ ಅದ್ರ ಕಥೆಗಳು. ಇದನ್ನ ಮಂಗಾರ್ಸಿ ಮಾಡ್ತಾರೆ ದೊಡ್ಡ ಪುಸ್ತಕ ಅಂತ ಹೇಳ್ಬಿಟ್ಟು. ಶಂಕರಾಚಾರ್ಯ ನೀವು ಮಾಡಿರೋ ಎಂತ ಗೊತ್ತಾ? ಬಹಳ ಲೋಕಪ್ರಿಯ ಮಾಡಿದೆ ಅಂತ ಹೇಳಿ ಮಂಗಾರ್ತಿದ್ದಾರೆ. ತಪ್ಪದು ಅದು. ಆ ಪುಸ್ತಕ ಎಲ್ಲ ಮುಟ್ಟಿದ್ರೆ ಪಂಚಗವ್ಯ ತಗೋಬೇಕು, ಕೈ ತಗೋ, ಸ್ನಾನ ಮಾಡಿ, ಗಂಗಾ ಸ್ನಾನ ಮಾಡ್ಬೇಕು. ಕೆಟ್ಟ ಶಂಕರನ ಅವಮಾನ ಮಾಡಿರೋ ಪುಸ್ತಕ ಇದೆಯಲ್ಲ, ಆ ಶಂಕರಾಚಾರ್ಯ ತಿರಸ್ಕಾರ ಮಾಡೋ ಪುಸ್ತಕ ಮುಟ್ಟಬಾರ್ದು, ನೋಡಬಾರ್ದು. ಅದನ್ನ ಹೊಗಳ್ತಾರೆ ಇವರು ಕುತ್ಕೊಂಡು. ನೋಡಿ ಶಂಕರಾಚಾರ್ಯ ಸ್ತ್ರೀ ಸಂಘ ಮಾಡುದು ಅವ್ರಿಗೆ ಏನೂ ಆಗ್ಲೇ ಇಲ್ಲ ಅಂದ್ರೆ ಏನಾಗ್ಲಿ ನಿಂಗೆ ಗೊತ್ತಾ? ನೀ ನೋಡಿದ್ಯಾ ಏನಾಗಿಲ್ಲ ಅಂತ? ಅದು ಬೇರೆ. ನೀವು ಸರ್ವಜ್ಞ ಪೀಠ ಹತ್ತಕ್ಕೆ ಹೋದಾಗ ಆ ಪಾರ್ವತಿ ಇವಳು ಸರಸ್ವತಿ, ನೀನ್ ಅಯೋಗ್ಯ, ನೀ ಸ್ತ್ರೀ ಸಂಘ ಮಾಡಿದೀಯಾ, ನೀನ್ ಹತ್ತಬಾರ್ದು ಅಂತ ಹೇಳಿದಕ್ಕೆ ನಾನು ಈ ಶರೀರದಲ್ಲಿ ಮಾಡಿಲ್ಲ, ಇನ್ನೊಂದು ಶರೀರದಲ್ಲಿ ಮಾಡಿದೀನಿ ಅಂತ ಅನ್ಬಿಟ್ರಂತೆ ಇವರು. ಅದಕ್ಕೆ ಹೌದು ತಪ್ಪಿಬಿಟ್ರಂತೆ. ಆ ಮುಟ್ಟಾಳ ಪಾರ್ವತಿ ಸರಸ್ವತಿ ಅರ್ಥ. ಆ ಸರಸ್ವತಿ ಈ ಕಾಮನ್ ಸೆನ್ಸ್ ಅರ್ಥ. ಅಗ್ನೋತ್ರ ಮಾಡೋದು ಯಾವ ಶರೀರದಲ್ಲೇ? ಅಗ್ನೋತ್ರ ಮಾಡೋ ಶರೀರದಲ್ಲಿ ಸ್ವರ್ಗಕ್ಕೆ ಹೋಗ್ತಾರಾ? ನೀನ್ ಸ್ವರ್ಗ ಇಲ್ಲ ನಿಂಗೆ, ನೀ ಈ ಶರೀರ ಮಾಡಿಲ್ಲ ಅಂತ ಅರ್ಥ ಏನೋ? ಕರ್ಮಫಲ ಆ ಶರೀರದಲ್ಲಿ ಪಡ್ಕೊಳ್ತಾರ? ಅಗ್ನೋತ್ರ ಮಾಡಿದ್ರೆ ಸ್ವರ್ಗ ನಿಂಗಿಲ್ಲ, ನೀ ಈ ಶರೀರ ಮಾಡಿದ್ರೆ ಏನ್ ಅರ್ಥ ಇದೆಯಾ? ಏನ ಏವಂ ಯಹ ಏವಂ ಸರ್ವಾತ್ಮಾನಂ ಮಾಂ ನಾರಾಯಣಂ, ಸಮಸ್ತರಿಗೂ ಸಮಸ್ತನರಿಗೂ ಅಯನ ಆಧಾರ, ಆಶ್ರಯ, ನೆಲೆಯಾಗಿರ್ತಕ್ಕಂತಹ ಸರ್ವಾತ್ಮನಾದ ವಾಸುದೇವ ಭಗವಂತನನ್ನ ಯಾವಾತನ ಕಂಡುಕೊಳ್ಳುತ್ತಾನೋ ಅವನೇ ಮಹಾತ್ಮ. ಅವನಿಗೆ ಸಮಾನನಾದವನು ಒಬ್ಬನಿಲ್ಲ. ತತ್ಸಮೋ ನಾಸ್ತಿ. ಇನ್ನು ಹೆಚ್ಚಿನವನಾಗಲಿ ಎಲ್ಲಿ ತತ್ಯ ಇಲ್ವೇ ಇಲ್ಲ. ಸಮನೇ ಇಲ್ವಂತೆ, ಹೆಚ್ಚಿನ ಇರೋಕ್ ಸಾಧ್ಯ ಇಲ್ಲ. ಅವನು ಅತ್ಯಂತ ಸುದುರ್ಲಭ. ದುರ್ಲಭ ಅಂದ್ರೆ ಸಿಗೋ ಕಷ್ಟ, ಸುತರಾಂ ದುರ್ಲಭ. ಭಾರತಕ್ಕೆಲ್ಲ ಒಬ್ರಿಬ್ರಿದ್ರೆ ಹೆಚ್ಚು. ಮಹಾತ್ಮರು ಗಂಡಿಸ್ಕೊಂಡ್ರು ತುಂಬಾ ಜನ ಇರ್ತಾರೆ. ಜ್ಞಾನಿಗಳು ಪವಾಡ ತೋರಿಸೋರು, ಸಿದ್ಧಿ ತೋರಿಸೋರು, ಆಮೇಲೆ ಏನೇನೋ ಇದು ಮಾಡೋರು, ಅನುಗ್ರಹ ಮಾಡೋರು, ಅದೆಲ್ಲ ಬಹಳಷ್ಟು ಜನ ಇದ್ದಾರೆ. ಎಲ್ಲಾ ಮಠಾಧೀಶರು ಎಲ್ಲ ಮಾಡ್ಕೊಳ್ತಾರೆ. ತತ್ವಜ್ಞಾನಿಗಳು
ಕಷ್ಟ. ಅದು ಅವನು ಗುರ್ಸೋದು ಕಷ್ಟ, ಲೋಕದವ್ರಿಗೆ ಅರ್ಥವಾಗಲ್ಲ. ಲೋಕದವರಿಗೆ ಇವರೇ ಸಾಕು, ಇವರೇ ಬೇಕು, ಸಾಕು ಅಲ್ಲ, ಇವ್ರು ಬೇಡ. ತತ್ವಜ್ಞಾನ ಹೋಗೋದು ಇಲ್ಲ. ಯಾಕೆ ತತ್ವಜ್ಞಾನದಲ್ಲ ಎಂಕರೇಜ್ ಮಾಡೋದು ಇಲ್ಲ, ಅವ್ರು ಅದಕ್ಕೆ ಎಂಟರ್ಟೈನ್ಮೆಂಟ್ ಮಾಡಲ್ಲ. ಅದಕ್ಕೆ ಈ ಧನಕನಕ ವಾಹನ ಎಂಟರ್ಟೈನ್ ಮಾಡಲ್ಲ, ಅದಕ್ಕೆ ಇದು ಮಾಡಲ್ಲ, ತಳ್ಳಾಕ್ಬಿಡ್ತಾರೆ. ಮನುಷ್ಯಾಣಾಂ ಶಾಸ್ತ್ರೇಷು ಇತಿ ಉಕ್ತಂ. ಇದನ್ನೇ ಹಿಂದೆ 7ನೇ ಅಧ್ಯಾಯ ಇದೇ 7ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ 1000 ಮನುಷ್ಯರಲ್ಲಿ ಯಾವನು ಒಬ್ಬ ಪ್ರಯತ್ನ ಪಡ್ತಾನೆ, ಆ ಪ್ರಯತ್ನ ಪಡುವಂಥವ್ರಲ್ಲೂ ಯಾವನು ಒಬ್ಬ ತಿಳ್ಕೊಳ್ತಾನೆ ಎಂಬುದಾಗಿ ಇದೇ ವಿಚಾರವನ್ನೇ ಅಲ್ಲಿ ಹಿಂದೆ ಹೇಳಿದ್ದು. ಇಲ್ಲಿ ಬೇರೆ ತರ ಹೇಳ್ತಾರೆ. ಶಬ್ದ ಭೇದವೇ ಹೊರತು ವಿಷಯ ಭೇದ ಅಲ್ಲ. ಆತ್ಮೇವ ಸರ್ವಂ ವಾಸುದೇವ ಇತ್ಯೇವಂ ಅಪ್ರತಿಪತ್ತು ಕಾರಣ ಮುಚ್ಯತೆ. ಇದೆಲ್ಲವೂ ಆತ್ಮನೇ. ನೋಡಿ, ವಾಸುದೇವ ಅಂತ ಹೇಳ್ಕೊಂಡು ನಿಮ್ಗೆ ಆತ್ಮಗಳು ತಿಳ್ಕೊಂಡ್ರು. ಅಂದ್ರೆ ವಾಸುದೇವ ಆತ್ಮ ಬೇರೆ ಅಲ್ಲ ಅಂತ. ವಾಸುದೇವನಾದ ಆತ್ಮನೇ ಇದೆಲ್ಲವೂ ಎಂಬುದಾಗಿ ತಿಳ್ಕೊಳ್ಳೋದಕ್ಕೆ ಏನ್ ಕಾರಣ? ಯಾಕೆ ತಿಳ್ಕೊಳ್ಳೋ ಜನ? ಯಾಕೆ ಗೊತ್ತಾಗಲ್ಲ? ಗೊತ್ತಾಗದೇವ್ರಿಗೆ ಏನ್ ಕಾರಣ ಅಂತ ಕೇಳಿದ್ರೆ ಅದು ಪರಮಾತ್ಮೆ ಕಾರಣ ಕೊಡ್ತಾನಂತೆ. ಏನ್ ಕಾರಣ ಕೊಡ್ತಾನೆ? ಕಾಮೈಸ್ತೈಸ್ತೈರ್ಹೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಪ್ರಪದ್ಯಂತೆ ಅನ್ಯದೇವತಾಃ ತಂ ತಂ ನಿಯಮಂ ಆಸ್ಥಾಯ ಪ್ರಕೃತ್ಯಾ ನಿಯತಾಃ ಸ್ವಯಾ. ತೈಹಿ ತೈಹಿ ಕಾಮೈಹಿ ಹೃತಜ್ಞಾನ. ಆಯಾಯ ಕಾಮಗಳಿಂದ ದುಡ್ಡು ಬೇಕು, ಐಶ್ವರ್ಯ ಬೇಕು. ಅವತ್ತು ವಿಶ್ರವಣ ಯಜ್ಞ ಮಾಡ್ಬೇಕು, ಬೆಳಗ್ಗೆಯಿಂದ ಉಪವಾಸ, ಸಂಜೆವರೆಗೂ ಉಪವಾಸ, ಏನು ತಿನ್ನಲ್ಲ ಮಾಡ್ಕೊಂಡು ಬಹಳ ಕಟ್ಪಟ್ಟಾಗಿಟ್ಕೊಂಡು 11 ಗಂಟೆ ಅದು ಪರ ಇಲ್ಲ ಅಂದ್ಕೊಂಡು ಆ ದುಡ್ಡಿನ ಸೆಳೆತ ಇದೆ. ಅದನ್ನ ಅಪರಿಸಲ್ಪಟ್ಟ ತಿಳ್ಕೊಳ್ಳದವರಾಗಿ ಅವ್ರೇನ್ ಮಾಡ್ತಾರೆ? ಅನ್ಯ ದೇವತಾ, ನಮ್ಗೆ ಕುಬೇರ, ನಮ್ಗೆ ಬಹಳ ವಿಶ್ರವಣ, ಗಣಪತಿ, ಚಂಡಿ, ನಮ್ಗೆ ಶಿವ, ನಮ್ಗೆ ಇನ್ನೊಬ್ಬ ಪಾರ್ವತಿ, ಇನ್ನೊಬ್ಬ ಹೀಗೆ ಆಯಾಯ ದೇವತೆಯಿಂದ ಎಳೆಯಲ್ಪಟ್ಟ ತಿಳುವಳಿಕೆ ಉಳ್ಳವರಾಗಿ ಎಲ್ಲ ಇವಂದ ಇದು ಚೂರು. ಈ ಎಲ್ಲ ಮಂಜುಗಡ್ಡೆ ಚೂರಲ್ಲ, ಆ ಇದರದ್ದೇ ಪೀಸ ಎಲ್ಲವೂ ಈ ದೇವತೆಗೆ ಇನ್ನೊಂದು ವಿಕಾರ. ಆದ್ರೆ ಇದರಲ್ಲೇ ಅವ್ರಿಗೆ ಜಾಸ್ತಿ ಭಕ್ತಿ. ಚಂಡಿ ಬೇಗ ಭಕ್ತಿ, ಬೇಗ ಫಲ ಕೊಡ್ತದೆ ಗೊತ್ತಾ? ತುಂಬಾ ಬೇಗ ಫಲ ಆಗುತ್ತೆ ಚಂಡಿ ಪೂಜೆಯಲ್ಲಿ. ಆದ್ರೆ ವಾಸುದೇವ ಭಗವಂತ ಮಾಡೋದಕ್ಕೆ ಫಲ ಆಗಲ್ಲ. ನಾರಾಯಣ ವೇದದಲ್ಲಿ ಯಜ್ಞೋತ್ತರ ಮಾಡಿ ಫಲ ಆಗಲ್ಲ. ವೇದ ಪಾರಾಯಣಗಳು ಅದು ಚಂಡಿ ಮಾಡ್ಬಿಟ್ಟು ಭಾರಿ ಬೇಗ ಮೂರ್ಖತನ ಪರಮಾವಧಿ, ಇದು ಉಚಿತದ ಪರಮಾವಧಿ. ತಿಳುವಳಿಕೆ ಎಲ್ಲ ಅನ್ನಕ್ಕೆ ಇದು ಬೇರೆ ಹೆಚ್ಚಿಗೆ ಅಲ್ಲ. ಜಗತ್ತಲ್ಲಿ ವೇದಕ್ಕಿಂತ ದೊಡ್ಡ ಸಾಹಿತ್ಯ ಉಂಟಾ? ವೇದ ಯಾರಿಂದ ಬಂದದ್ದು? ವೇದ ಸ್ವರೂಪ ಈ ಕಾಮನ್ ಸೆನ್ಸ್ ಇಲ್ವ? ಸಾಮಾನ್ಯ ಜ್ಞಾನ ಬಿಡುವ ನಮ್ಗೆ ಎಲ್ಲ ಅದು ವೇದಕ್ಕೆ ಈಕ್ವಲ್ ಜಗತ್ತಿನ ಸಾಧ್ಯ ಉಂಟಾ? ಸಾಕ್ಷಾತ್ ಭಗವಂತನಿಂದ ಬಂದದ್ದು, ಭಗವಂತ ಸ್ವರೂಪ ಅಂತಲ್ಲ. ಇವ್ರಿಗೆ ಏನೇನೋ ಕಾಯಿ ಕ್ಲೀನ್ ಚಾಮುಂಡ ವಿಚ್ಚ ಹೇಳ್ಬಿಟ್ರೆ ಎಲ್ಲ ಉಚ್ಚೆ ಬಂದ್ಬಿಡುತ್ತೆ. ಬಿಚ್ಚೇನು ಉಚ್ಚೆ ಬರುತ್ತೆ, ಇನ್ನೇನ್ ಬರುತ್ತೆ? ಎಂತ ತಿಳುವಳಿಕೆ ಮಾಡು, ನಾನು ಮಾಡ್ಬೇಡ ಅನ್ನಲ್ಲ. ಏನು ಭಗವಂತನ ಪರಮಾತ್ಮ ಸರ್ವಾತ್ಮ ಭಗವಂತನ ಆತ್ಮನಾಗಿರ್ತಕ್ಕಂಥ ಪರಮಾತ್ಮ ಆರಾಧನೆ ಮಾಡೋದ್ ಬಿಟ್ಟು ಏನೇನೋ ಕ್ಷುದ್ಧ ದೇವತೆ ಮಾಡ್ತಾರೆ. ಅವನು ಇವನೇ. ಆ ಕ್ಷುದ್ಧ ದೇವತೆ ಇವನಿಗಿಂತ ಬೇರೆ ಅಲ್ಲ. ಯಾವ ದೇವತೆಗೆ ಹೋದ್ರು ನಮ್ ವಾಸುದೇವ ಭಗವಂತ ಬಿಟ್ಟು ಇನ್ನೊಬ್ಬರು ಇಲ್ಲ ಜಗತ್ತಲ್ಲೇ. ಆದ್ರೆ ಆಯಾಯ ಕಾಮದಿಂದ ಎಳೆಯಲ್ಪಟ್ಟವರಾಗಿ ಎಳಹಾಕೊಳ್ತೇವ್ರನ್ನ. ಅದು ಹೆಂಗೆ ಎಳಹಾಕತ್ತೆ ಗೊತ್ತಾ? ಅದಕ್ಕಾಗಿ ಮೌನ ಇರ್ತಾರೆ, ಉಪವಾಸ ಇರ್ತಾರೆ, ಜಾಗರಣೆ ಮಾಡ್ತಾರೆ, ಹೆಂಗು ಹೋಗಲು ಎಲ್ಲೂ ಗುಮಲೇ ಇರ್ತಾರೆ. ಏನೇನು ಕಟ್ಪಾಡು ಮಾಡಿದ್ರು ಆ ಕಟ್ಪಾಡು ಫುಲ್ 100% ಫಾಲೋ ಮಾಡ್ತಾರೆ. 100% ಫಾಲೋ ಮಾಡಿ ಅದರ ಪೂರ್ಣ ಫಲಗಳನ್ನು ನೋಡ್ಯಾ ನಮ್ ಗಣಪತಿ ತಂದ್ಕೊಟ್ಟ, ನಮ್ ದೇವಿ ತಂದ್ಕೊಟ್ಲು, ನಮ್ಗೆ ಆಯ್ತಪ್ಪ, ನಿನ್ ದೇವಿ ನಿನ್ ಗಣಪತಿ ನನ್ನ ಆಸೆ ಒಂದು ಬೇರೆ ಅಲ್ಲ. ಅವನು ಆ ಸರ್ವಾತ್ಮನಾದ ಭಗವಂತನೇ ಆ ರೀತಿ ತೋರ್ಕೊಂಡವನು. ಆದ್ರೆ ಇವರಿಗೆ ಅದು ಇದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಆಯಾಯ ಅನ್ಯ ದೇವತಾ ಪ್ರಪಂಚಂತೆ ಅನ್ಯ ದೇವತಾ ಅಂದ್ರೆ ಅವರು ಇವರಿಗೆ ಅನ್ಯ ದೇವತಾ, ಪರಮಾತ್ಮ ಕಡೆ ಅನ್ಯ ದೇವತೆ ಅಲ್ಲ. ಅವರು ಪರಮಾತ್ಮ ಕಡೆಯಿಂದ ಜ್ಞಾನೇ ಅಲ್ಲ ಇವರಿಗೆ. ಅವನ್ ಬಿಡು, ಶಿವ ಸ್ಮಶಾನವಾಸಿ ಬೂದಿ ಬಡ್ಕ ರುಂಡ ಮಾಲೆ ಅವನಿಂತ ಕೊಡ್ತಾನೆ. ನಾರಾಯಣ ಪೀತಾಂಬರಧಾರಿ, ಶಂಖಚಕ್ರ ಗದಾಪಾಣಿ, ಮಕರ ಕುಂಡಲ ಕಿರೀಟಧಾರಿ, ಅವನು ಬಹಳ ಸುಂದರ ಮನುಷ್ಯ. ಅವನು
ಸುಪ್ರೀತ ಅಂದ್ರೆ ಬೇಗ ಕೊಡ್ತಾರೆ. ಆ ಹಾವು ಸುತ್ಕೊಂಡಿದ್ದಾನೆ, ಚರ್ಮ ಧರ್ಮ ಬರ್ಕೊಂಡಿದ್ದಾನೆ, ಸ್ಮಶಾನವಾಸಿ, ಅಯ್ಯಾ ಬೂದಿ ಬುಡಕ, ಅವನೇನ್ ಕೊಡ್ತಾನೆ ಅಂತ ಬೈಯೋದ್ ಬೇರೆ, ಪಾಪ ಕಟ್ಕೊಳಕ್ಕೆ ಇದು ಬೇರೆ ಬೈಯೋದು. ತುಂಬಾ ಬೈತಾರೆ. ಅಲ್ಲ ನಾನು ಹೇಳೋದು ನಾರಾಯಣನು ಅಂದ್ರೆ ನೀನ್ ಹೇಳೋದ ನಾರಾಯಣ ಶಿವನಾರಾಯಣ ಅಂದ್ರೆ ಶಂಕಚಕ್ರದ ಅವನು ಶಿವನು ಎರಡು ಒಂದೇ ತತ್ವದ ಎರಡು ರೂಪವೇ ಹೊರತು ತತ್ವ ಸ್ವರೂಪಗಳೇ ವ್ಯತ್ಯಾಸ ಇಲ್ಲ. ಇವರಲ್ಲಿರುವ ಆ ಡಿಸ್ಟಿಂಗ್ವಿಶ್ ಇದೆ, ವಿಭಾಗ ಭೇದ, ಇದನ್ನ ಒಂದು ಕೀಳು ಮೇಲು ಮಾಡ್ತಾರೆ. ಆಯಾ ದೇವತೆಯಿಂದ ಅವರು ಆಯಾ ಕಾಮದಿಂದ ಅಪಹರಿಸಲ್ಪಟ್ಟ ತಿಳುವಳಿಕೆ ಉಳ್ಳವರಾಗಿ ಆ ಅನ್ಯ ದೇವತೆಯನ್ನು ಶರಣ ಹೊಂದಿದವರಾಗಿ ಅದಕ್ಕೆ ಬೇಕಾದ ನಿಯಮ, ಏನ್ ನಿಯಮ ಇದೆಯೋ ಆ ನಿಯಮ 100% ಫಾಲೋ ಮಾಡ್ತಾರೆ. ನಿಯಮ ಮಾಸ್ಥಾಯ. ಇವತ್ತು ಇದು ಸಂತೋಷಿ ಮಾತಾ ಪೂಜೆ. ಇವತ್ತು ಉಪ್ಪುಳಿದ ಕಾಟ ಊಟ ಮಾಡೋ ಹಾಗಿಲ್ಲ, ಗೊತ್ತಾ? ತೆಂಗಿನಕಾಯಿ ಹಾಕೋ ಹಾಗಿಲ್ಲ, ಉಪ್ಪುಳಿದ ಕಾಟ ಇಲ್ಲ. ಅವ್ರು ಮಾತ್ರ ಅಲ್ಲ, ಯಾರ್ಯಾರು ಊಟ ಹಾಕ್ತಾರೆ ಅವ್ರಿಗೂ ಇಲ್ಲ, ಅವ್ರಿಗೂ ಉಪ್ಪುಳಿದ ಕಾಟ ಇಲ್ಲ, ತೆಂಗಿನಕಾಯಿ ಹಾಕೋದು ಪನಿಷ್ಮೆಂಟ್ ಊಟಕ್ಕೆ ಬಂದವರಿಗೆ. ಅಯ್ಯೋ ನೀನಿಂದ ಹಣೆ ಬರ, ನೀವು ಉಪಯೋಗ ತಿನ್ಬರೋ ತೆಂಗಿನಕಾಯಿ ಊಟ ಮಾಡೋ ಬಂದವರಿಗೇನ? ಅಯ್ಯೋ ಕಾಮ ಸಾತ್ವಿಕ ಪೂಜೆ ಮಾಡಲ್ಲ. ಸಾತ್ವಿಕ ಪೂಜೆಯಲ್ಲಿ ಇದೆಲ್ಲ ಇಲ್ಲ. ಸಾತ್ವಿಕ ಪೂಜೆಯಲ್ಲಿ ಜಾಸ್ತಿ ಏನು ಮಾಡ್ತೀನಿ ಹೋಗ್ಬೇಡ, ಮಾಡಬೇಡ. ಪೂರ್ಣವಾಗಿ ನಿನ್ನ ಹೃದಯದಿಂದ ಭಗವಂತನ ಶರಣಾಗತಿ ಹತ್ತನ್ಕೊ, ಪೂರ್ತಿ ಒಪ್ಪಿಸ್ಕೊಂಡ್ಬಿಡು. ನಾನಿಲ್ಲ ಅಂತ ಮಾಡ್ಕೊ, ಅವನೇ ಎಲ್ಲ ಮಾಡ್ಕೊಂಡು ಸರ್ವದಾ ವಾಸುದೇವ ಭಗವಂತ ಚಿಂತನೆ ಇರೋದು ಸಾತ್ವಿಕತೆ. ಅದು ಬೆಸ್ಟ್. ಇದಕ್ಕೆ ಆಯಾಯ ವ್ರತಕ್ಕೆ, ಪೂಜೆಗೆ, ದೇವತಾ ಅನುಷ್ಠಾನಕ್ಕೆ ಬೇಕಾದಂತ ನಿಯಮ ಇದೆಯಲ್ಲ, ಆ ನಿಯಮವನ್ನ ಆಶ್ರಯಿಸಿಕೊಂಡು ಅದಕ್ಕೆ ಯಾಕೆ ಆಗುತ್ತೆ ಅಂತಂದ್ರೆ ಅವರ ಪ್ರಕೃತಿ ಸ್ವಯಾ ಪ್ರಕೃತಿಯ ನಿಯತ, ಅವರಲ್ಲಿರುವಂತಹ ತಮೋಗುಣ ರಜೋಗುಣದಿಂದ ಆಯಾಯ ದೇವತೆಗಳು ಇಷ್ಟ ಆಗ್ತಾರೆ. ಈ ಕ್ಷುದ್ರ ದೇವತೆ ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ ಕ್ಷುದ್ರ ಬುದ್ಧಿ ಇವರಲ್ಲಿದೆ. ಅದಕ್ಕೆ ಕಾರಣ ಇವರು ಸ್ಮಶಾನಕ್ಕೆ ಹೋಗಿ ಅಲ್ಲಿ ಹೆಂಡ ಮಾಂಸ ನೈವೇದ್ಯ ಮಾಡಿ ಅಲ್ಲೊಂದು ವಿಗ್ರಹ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಪೂಜೆ ಮಾಡಿ ಅದೆಲ್ಲ ಬಳಿದ್ ಬಿಟ್ಟು ಅದಕ್ಕೆಲ್ಲ ಸೂಜಿ ಚುಚ್ಚಿಬಿಟ್ಟು ಏನೋ ಮಾಡಿ ಪೂಜೆ ಮಾಡಿ ಆ ಭೂತ ಪಿಶಾಚಿ ಒಳಿಸ್ಕೊಂಡು ಅವರಿಂದ ಏನೋ ಅದು ಅವ್ರ ಬುದ್ಧಿ ಅಷ್ಟು ಕೆಳಮಟ್ಟಿದ್ದು ಅವ್ರು ಅದನ್ನ ಮಾಡ್ತಾರೆ. ಹಾಗೆ ಆ ಯಾರ್ಯಾರು ತಾಂತ್ರಿಕ ಪೂಜೆ ಇದು ಕ್ಷುದ್ರ ಪೂಜೆ ಬರ್ತಾರೋ ಅವ್ರ ಮಟ್ಟ ಕಮ್ಮಿನೇ ಹೊರತು ಭಗವಂತನಲ್ಲಿ, ವಾಸುದೇವ ಭಗವಂತನಲ್ಲಿ ಯಾವ ಕೊರತೆ ಆಗಲ್ಲ. ಅವನು ಏಕರೂಪನೇ, ಅವನ ಹಾಗೆ ಇರ್ಬೇಕು. ನಾವು ಯಾವಾಗಲೂ ವೇದಿಕರು, ನಾವು ವೇದಿಕರು ವೇದ ಬಿಟ್ಟು ಹೊರಗೆ ಹೋಗಬಾರ್ದು. ವೇದೋ ಕಿಲೋ ಧರ್ಮ ಮೂಲಂ ಯಾವಾಗ್ಲೂ ಶ್ರುತಿ ಹೇಳುತ್ತೆ, ತ್ವಮುಸ್ತೋತಾರ ಪೂರ್ಯಂ ಯಥಾ ವಿದಹೃತಸ್ಯ ಗರ್ಭಗೋ ಹವಿಷಾ ಪಿಪರ್ತನ ಆಸ್ಯ ಜಾನಂತೋ ನಾಮ ಚಿದ್ವಿಭಕ್ತನ ಬೃಹತ್ತೇ ವಿಷ್ಣೋ ಸುಮತಿಂ ಭಜಾಮಹೇ. ತ್ವಮು ತಮೇವ ತೇ ಸ್ತೋತಾರಃ ಸ್ತೋತ್ರಕರ್ತಾರಃ ತಮೇವ ಸ್ತುವತ ಸ್ತುನ್ವತ. ಆ ಸ್ತೋತ್ರ ಮಾಡುವಂತಹ ಭಕ್ತರುಗಳಿಲ್ಲ, ಆ ಪರಮಾತ್ಮನ ಸ್ತೋತ್ರ ಮಾಡ್ರಪ್ಪ. ನಮಗ್ ಗೊತ್ತಿಲ್ವಲ್ಲ ಅಂದ್ರೆ ಯಥಾವಿಧ ನಿಮಗೆ ಎಷ್ಟು ಗೊತ್ತಿದೆಯೋ ಅವನ ಬಗ್ಗೆ ಅಷ್ಟನ್ನು ಮಾಡಿ. ಋತಸ್ಯ ಗರ್ಭಂ, ಸತ್ಯಕ್ಕೆ ಗರ್ಭ, ಸತ್ಯಕ್ಕೆ ಮೂಲ ರೂಪ ಅವನು. ಅವನನ್ನು ಹವಿಷಾ ಪಿಪರ್ತನ, ನಿನ್ನ ಮನಸ್ಸೆಂಬ ತುಪ್ಪದಿಂದ ಅವನು ಸಂತೋಷಪಡಿಸಿ, ನಿರಂತರ ಪ್ರೇಮ ಕೊಟ್ಟು ಆತನ ಸಂತೋಷಪಡಿಸಿ. ಆಸ್ಯ ಜಾನಂತೋ, ಆಸ್ಯ ಚಿನ್ನಾಮ, ಚೈತನ್ಯ ರೂಪವಾದ ಪರಮಾತ್ಮ ನಾಮ ಇದೆಯಲ್ಲ, ನಿರಂತರ ಹೇಳ್ತಾ ಇದ್ರಿ ವಾಸುದೇವ, ಭಗವಂತ, ಹರಿ, ನಾರಾಯಣ, ಗೋವಿಂದ, ಗೋಪಾಲ ಹೇಳಿ ಪರಮಾತ್ಮ ಅಂತ ಹೇಳ್ತೇನೆ. ಹೇ ವಿಷ್ಣು ಹೇ ಸುಮತಿ ಭಜಾಮಹೇ. ಹೇ ಪರಮಾತ್ಮ, ನಾರಾಯಣ, ವಿಷ್ಣು, ನಿನ್ನ ಶೋಭನವಾದ ಮತಿ ಏನಿದೆ ಅದು ನಮಗೆ ಕೊಡಪ್ಪ. ನಾನು ಅದನ್ನ ಭಜನೆ ಸೇವನೆ ಮಾಡ್ತೀವಿ, ನಿನ್ನಲ್ಲಿ ನಾವು ಇರೋ ಆಗ್ತೀವಿ, ನೀನು ಅದನ್ನು ಅನುಗ್ರಹ ಮಾಡುವಂತ ವೇದ ಮಾತು ಕೂತ್ಕೊಂಡು ನಮ್ಗೆ ಹೇಳ್ಕೊಡ್ತಾ ಇದೆ. ಈ ರೀತಿ ಸ್ತೋತ್ರ ಮಾಡಿ ಅಂತ. ಇದಕ್ಕಿಂತ ದೊಡ್ಡ ಸ್ತೋತ್ರ ಇನ್ ಜಗತ್ತಲ್ಲಿ ಇರೋಕ್ ಸಾಧ್ಯನಾ? ಇಷ್ಟ ಆಗಲ್ಲ ವೇದಿಕರಿಗೆ. ವೇದಿಕರಿಗೆ ಏನಪ್ಪ ವೇದಾಧ್ಯಯನ ಮಾಡಿರ್ತಾರೆ, ಶಾಸ್ತ್ರಾಧ್ಯಯನ ಮಾಡಿರ್ತಾರೆ, ಹೌದು ತಾಂತ್ರಿಕ ಒಲಿತಾರೆ. ಸಂಸ್ಕಾರ ಹಾಗೆ ಏನ್ ಮಾಡ್ಕಾರಲ್ಲ. ಬೇರೆ ಬೇರೆ ಅನ್ಯ ದೇವತೆಯನ್ನು ಶರಣ ಹೊಂದುತ್ತಾರೆ. ಅವರು ವಾಸುದೇವನಿಗಿಂತ ಬೇರೆ ಅಂದ್ಕೊಂಡು ಅವ್ರಿಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ಇವರೆಲ್ಲ ಸರ್ವಾತ್ಮನಾದ ವಾಸುದೇವರಿಗೆ ಬೇರೆ ಆಗಿರ್ತಕ್ಕಂಥ ಮತ್ತೊಂದು ದೇವತೆ ನಾನು ಅವಲಂಬಿಸಿಕೊಂಡೆ, ಅವರು ಅನ್ಯ ದೇವತೆ, ಅವರಿಂದ ಫಲ ಮಾಡಿದೆ. ತತ್ವ ಬೇರೆ ಅಲ್ಲ, ಇವರ ಭಾವನೆ ಬೇರೆ. ಸರ್ವಾತ್ಮನಾದ ವಾಸುದೇವ ಭಗವಂತನ ಆರಾಧನೆ ಮಾಡುವವರು ಮುಕ್ಷಿಗಳು, ಧ್ಯಾನ ಯೋಗಿಗಳು. ಅವರು ಸ್ವರ್ಗಾದಿನ ಬಯಸಲ್ಲ, ಇನ್ಯಾವುದು ಬಯಸಲ್ಲ. ಅವನಿಗೆ ಆ ರೂಪದಲ್ಲೇ ನಾನು ಉಳಿಬೇಕು, ಅದೇ ನನ್ನ ನಿಜವಾದ ಸ್ವರೂಪ. ಅದು ಕಂಡ್ಕೊಂಡು ಅದು ಸೆಟ್ ಆಗ್ತದೆ. ತನ್ ನಿಯಮಂ ದೇವತಾರಾಧನೆ ಪ್ರಸಿದ್ಧಂ. ಪ್ರಸಿದ್ಧ ಯೋ ನಿಯಮ, ಯೋ ನಿಯಮ
ತಂತಮಾಸ್ಥಾಯ ಆಶ್ರಿತ್ಯ ಪ್ರಕೃತ್ಯ ಸ್ವಭಾವೇನ ಜನ್ಮಾಂತರಾರ್ಜಿತ ಸಂಸ್ಕಾರ ವಿಶೇಷೇಣ ನಿಯತಾಃ ನಿಯಮಿತಾಃ ಸ್ವಯಾ ಆತ್ಮೀಯ. ನಿಯಮಿತಾಃ ಇಲ್ವಾ? ಬರ್ಕೋಬೇಕು. ನಿಯತಾಃ ನಿಯಮಿತಾಃ. ಆಯಾಯ ಕ್ರಿಯೆಗೆ ನಿಯಮ ಇದೆಯಲ್ಲ. ಈಗ ಹೇಗಿದೆ, ಕಾರ್ಯರೇಷ್ಟಿ ಒಂದು ಇಷ್ಟಿ ಇದೆ, ಮಳೆ ಬರೋಕ್ಕೋಸ್ಕರ ಮಾಡುವಂಥ ಇಷ್ಟಿ. ಅದಕ್ಕೆ ಕೃಷ್ಣಂ ವಾಸಃ ಕೃಷ್ಣತೂಷಂ ದಕ್ಷಿಣ ಅಂತ ಹೇಳಿದ್ರೆ ಎಲ್ಲರೂ ಕೃಷ್ಣ ಕಪ್ಪಾದ ಬಟ್ಟೆ ಉಟ್ಕೊಂಡು ಮಾಡ್ಬೇಕಂತೆ. ಕಪ್ಪಾದ ಬಟ್ಟೆನ ಉಟ್ಕೊಂಡು ಉಷ್ಣೀಶವು ಮಾಡ್ಕೊಂಡು, ಇದಕ್ಕೆ ಆಭಿಚಾರಿಕಕ್ಕೆ ಕೆಂಪು ಬಟ್ಟೆ ಉಟ್ಕೋ, ಕೆಂಪಿನ ಮಾಡ್ಕೊಂಡು ಮಾಡ್ತಾರೆ. ಪ್ರತಿಯೊಂದಕ್ಕೂ ನಿಯಮ ಹೇಳ್ತಾರೆ. ಆಮೇಲೆ ಯದಿ ವರ್ಷೆ ತಾವತ್ತೇವ ಹೋತವ್ಯಂ ಯದಿನ ವರ್ಷೆ ಕ್ಷೋಭೂತೆ ಹವಿರ್ನರ್ವೇ. ಯದಿ ವರ್ಷ ಮಳೆ ಬರೋವರೆಗೂ ಹೋಮ ಮಾಡು, ಮಳೆ ಬರ್ಲಿಲ್ಲ ನಾಳೆ ಮತ್ತೆ ಕಂಟಿನ್ಯೂ ಮಾಡು. ಆಮೇಲೆ ವರ್ಷತ್ಯೇವ ಸುಜಾವಷ್ಟಿಂದಿವಾ ದ್ವಿಸಮುದ್ರಂ ಪ್ರಣ ಅಂದ. ಮೂರ್ನಾಲ್ಕು ಮಳೆವರೆಗೂ ಮಾಡ್ಬೇಕು, ಏನು ಮಾಡೋದಲ್ಲ. ಅದವರೆಗೂ ನಿಯಮ ಏನಿದೆಯೇ ಆ ಒಂದೊಂದು ಕರ್ಮಕ್ಕೆ ಒಂದು ನಿಯಮ ಇದ್ದೇ ಇರುತ್ತೆ. ನಿಯಮವಿಲ್ಲದೆ ಅದು ಕರ್ಮಶಾಸ್ತ್ರ ಹೇಳಲ್ಲ. ನಿಯಮಕ್ಕೆ ತಪಸ್ಸು ಅಂತ ಹೆಸರು. ನಿಯಮೇಶು ತಪಶಬ್ದ ಅಂತ ಆಪಸ್ತಂಬರು ಹೇಳಿದ್ದಾರೆ. ನಿಯಮ ಅಂದ್ರೆ ಒಂದು ಗೊತ್ತಾದ ಕಟ್ಟುಪಾಡು. ಇವಾಗ ಸತ್ಯನಾರಾಯಣಗೆ ಸಪಾದ ಮಾಡ್ಬೇಕು, ಆಮೇಲೆ ಪೂಜೆ ಆಗೋವರೆಗೂ ಮುಂಚೆ ತಿಂಡಿ ತಿನ್ಬಾರ್ದು. ಕೆಲವು ದಿವಸ ನಮ್ಮ ಉಪಕರ್ಮಕ್ಕಲ್ಲ ಕಾಫಿನೂ ಕುಡಿಬಾರ್ದು ಅಂತಿದ್ರು ನಮ್ಮ ತಂದೆಯವರು. ಋಷಿ ಪೂಜೆ ಮಾಡ್ತೀಯ ಕಣೋ, ಋಷಿ ಪೂಜೆ ಮಾಡ್ಬೇಕಾದ್ರೆ ಕಾಫಿಗೆ ಹಾಲು ಎಲ್ಲ ಕುಡಿಬಾರ್ದು, ಉಪಹಾರ ಅಂತೂ ಮಾಡ್ಲೇಬಾರ್ದು. ಋಷಿ ಪೂಜೆ ಮಾಡಿ ಋಷಿಗಳನ್ನ ಹೊಲಿಸ್ಕೊಂಡು ಋಷಿಗಳನ್ನ ಬಿಟ್ಟು ಬಂದ ಮೇಲೇನೇ ತಗೋಬೇಕು. ಹಾಗೆ ಶ್ರಾದ್ದಾದಿಗಳಲ್ಲೂ ಅಷ್ಟೇ, ಏನು ತಿನ್ಬಾರ್ದು, ಕುಡಿಬಾರ್ದು. ಪ್ರತಿಯೊಂದು ಕರ್ಮಕ್ಕೂ ನಿಯಮವಿಲ್ಲದೆ ಯಾವ ಕರ್ಮವೂ ಶಾಸ್ತ್ರ ಹೇಳೋದೇ ಇಲ್ಲ. ಪ್ರತಿಯೊಂದಕ್ಕೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದಿದ್ದೇ ಇರುತ್ತೆ. ರೂಲ್ಸ್ ರೆಗ್ಯುಲೇಷನ್ ಇದ್ದರೆ ಕರ್ಮ ಇಲ್ಲ ನಮ್ಮ ಶಾಸ್ತ್ರ. ಸುಮ್ಮನೆ ಕುಡ್ಕೊಂಡು ಎಡಗೈ ಕುಡ್ಕೊಂಡು ಮಳಗೈ ಮಾಡ್ತಾ ಇರೋ ಹೋಮ ಅಂದ್ರೆ ಒಪ್ಪಲ್ಲ ಆಗಲ್ಲ. ಕಾಫಿ ಎಡಗೈಲ್ಲ ಟೀ ಕುಡಿತಾ ಇರೋ ಹೋಮ ತಪ್ಪದು, ಅದೆಲ್ಲ ಮಾಡಬಾರ್ದು. ಯಾವತ್ತೂ ಅಷ್ಟೇ. ಅವ ಬ್ರಹ್ಮ ಶ್ರವಕ್ಕಿಂದ ಆಪಸ್ತಂಬರು ಧರ್ಮಸೂತ್ರ ಹೇಳುವಾಗ ನಿಯಮವಿಲ್ಲದೆ ಮಾಡಿದ್ರೆ ಆ ಕರ್ಮದ ರಸ ಸೋರ್ ಹೋಗುತ್ತೆ ಅಂತಾರೆ. ರಸ ಸೋರೋಗ್ಬಿಟ್ಟು ನಿರ್ವೀರ್ಯ ಆಗತ್ತಂತೆ. ಇರ್ಬೇಕು. ಇವಾಗ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದ್ಬಿಟ್ರೆ ಏನಾಗುತ್ತೆ, ರಸ ಎಲ್ಲ ಇಳ್ದೋಗ್ಬಿಡುತ್ತೆ. ಹಂಗೆ ಗೊತ್ತಿರುತ್ತೆ ಅವ್ರಿಗೆ. ನಿಮಗೆಲ್ಲ ಫಲ, ನಮಗಲ್ವಲ್ಲ, ನಮ್ಗೆ ದುಡ್ತಾನೆ, ಹೇಗಿದ್ದು ದುಡ್ಡು ಕೊಡ್ತೀರಾ, ನಾವ್ ಯಾವ್ದಕ್ಕೆ ಅಷ್ಟು ಒದ್ದಾಡ್ಬೇಕು ಅಂತ ಅವ್ರಿಗೆ ಆ ಭಾವನೆ. ಅವ್ರವ್ರ ಮನೆ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡ್ಬೇಕು ಮಾಡ್ತಾರೆ, ಇನ್ನೊಬ್ಬರ ಮನೆ ಮಾಡಿದ್ರೆ ಕಾಟಾಚಾರ ಮಾಡ್ಬಿಡ್ತಾರೆ. ಅದು ತಪ್ಪದು. ಹಾಗೆ ಮಾಡ್ಬಾರ್ದು. ನಿಯಮ ಅಂದ್ಮೇಲೆ ಎಲ್ಲಕ್ಕೂ ನಿಯಮ ಒಂದೇ ಸಮಾನ, ಶ್ರದ್ಧೆಯಿಂದ ಮಾಡ್ಬೇಕು. ಆಯಾಯ ದೇವತಾರಾಧನೆಗೆ ಗೊತ್ತಾದ ಯಾವ್ಯಾವ ನಿಯಮ ಉಂಟೋ ಆ ಆಹಾರ ನಿಯಮ, ಬ್ರಹ್ಮಚರ್ಯ ನಿಯಮ ಎಲ್ಲವೂ ಇದೆ. ಪ್ರತಿಯೊಂದು ವ್ರತಕ್ಕೂ ಬ್ರಹ್ಮಚರ್ಯ ಹೇಳುತ್ತೆ ಶಾಸ್ತ್ರ. ಬ್ರಹ್ಮಚರ್ಯ ಹೇಳದೇ ಇರೋ ವ್ರತವೇ ಇಲ್ಲ. ಬ್ರಹ್ಮಚರ್ಯ ಕೆಲವು ಜಾಗರಣೆ ಎಲ್ಲ ಹೇಳ್ತಾರೆ. ರಾತ್ರಿಂಜಾಗರಯಂತಾಸತೆ ಸ್ವರ್ಗಸ್ಯ ಲೋಕ ಬಿಟ್ಟು ಅಶ್ವಮೇಧದಲ್ಲಿ ದೀಕ್ಷಿತನಿಗೆ ರಾತ್ರಿ ಜಾಗರಣೆ ಹೇಳ್ತಾರೆ. ಫುಲ್ಲು ಜಾಗರಣೆ ಮಾಡ್ಬೇಕು. ಅದು ಜಾಗರಣೆ ಮಾಡೋದು ಅವನಿಗೆ ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಶೌನಶೇಪಮಾಖ್ಯಾಪಯತೆ, ಹರಿಶ್ಚಂದ್ರೋಪಾಖ್ಯಾನ ಮಾಡಿಸು, ಆಮೇಲೆ ಇದು ಕಥೆಯನ್ನು ಹೇಳಿಸು ಅಂತ ಹೇಳ್ಬಿಟ್ಟು ರಾಜ ಮಹಾರಾಜ ಅಮಾತ್ಯಾದಿಗಳು ಕೂತ್ಕೊಂಡು ರಾಜನಿಗೆ ಬೇರೆ ಬೇರೆ ಯಕ್ಷಗಾನರು ಇವರು ಇದು ಮಾಡ್ತಲ್ಲ ಹರಿದಸ ಹರಿಕಥೆ ದಾಸರು ಅವ್ರೆಲ್ಲ ಕರ್ಸಿ ಅವ್ರ ಕಥೆ ಹೇಳಿಸ್ತಾರೆ. ಅವ್ರಿಗೆಲ್ಲ ಕೊಡ್ತಾರೆ, ಹೇಳಿದವರಿಗೆ ಪಾರಿತೋಷಿಕ ಉಂಟು. ರಾಜ ಜಾಗರಣೆ ಆಗಿರ್ಬೇಕಾದ್ರೆ ಸುಮ್ಮನೆ ಏನೋ ಮಾತಾಡ್ಕೊಂಡಿರೋ ಬದಲು ಒಳ್ಳೆ ಭಗವಂತನ ಕಥೆ, ಭಕ್ತಿ ಕಥೆ ಇದೆಲ್ಲ ಹೇಳ್ಕೊಂಡು ಮಾಡ್ಬೇಕು ಅಂತ. ಭಾಗವತ ನವಮಾಧ್ಯಾಯದ ಕಥೆ, ನವಮಾಧ್ಯಾಯದಲ್ಲೇ ಬರುತ್ತಲ್ಲ ನಿಯಮವನ್ನು ಆಶ್ರಯಿಸಿಕೊಂಡು ತಮ್ಮ ಪ್ರಕೃತಿ ಸ್ವಭಾವ ಏನಿದೆ, ನೇಚರು, ಆ ಜನ್ಮಾಂತರದಲ್ಲಿ ಕೂಡ ಹಾಕಿದ್ದಾಗ ಸಂಸ್ಕಾರ ಬರುವಂತದ್ದೇ ಪ್ರಕೃತಿ ಸ್ವಭಾವ. ಆದ್ದರಿಂದ ನಿಯಮಿತರಾಗಿ ಹತೋಟಿಯಲ್ಲಿಡಲ್ಪಟ್ಟವರಾಗಿ ತಮ್ಮದಾಗಿರುವ ನಡವಳಿಕೆ ಗುಣದಿಂದ ಆಯಾ ಕರ್ಮ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ವಾಸುದೇವನೇ ಇದೆಲ್ಲವೂ ಅನ್ನುವಂತಹ ಇದು ಬೇಕಿಲ್ಲ. ಅವ್ರಿಗೆ ಅದು ಬರೋದಿಲ್ಲ ಆಸಕ್ತಿ. ಅವ್ರಿಗೆ ಇದು ಎಳ್ತಾ ಜೋರು ಆಸಕ್ತಿ. ಯೋ ಯೋ ಯಾಮ ಅಂತ ನಾಳೆ ಹೇಳಿ.